ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಶ್ರವಣಾಪಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರದ 2ನೇ ಅಧ್ಯಾಯ 3ನೇ ಪಾದ 15ನೇ ಅಧಿಕರಣ 40ನೇ ಸೂತ್ರ. ಅದರಲ್ಲಿ ಸ್ವಲ್ಪ ಭಾಷ್ಯವನ್ನಾಗಲಿ ಹೇಳ್ಕೊಂಡು ಬಂದದ. ಅದರ ಮುಂದುವರಿದ ಭಾಷ್ಯ. ತಥಾಚ ಶ್ರುತಿ ಧ್ಯಾಯತೀವ ಲೇಲಾಯತೀವ. ಅಂದ್ರೆ ಇಲ್ಲಿ ಜೀವನಿಗೆ ಒಂದು ಕರ್ತೃತ್ವ ಅನ್ನುವಂತಹದ್ದು ಅದು ಉಪಾಧಿ ಧರ್ಮಾಧ್ಯಾಸದ ಮೂಲಕವಾಗಿ ಬಂದೈತೆ ಹೊರತು ಸ್ವಾಭಾವಿಕವಾಗಿ ಜೀವನಿಗೆ ಕರ್ತೃತ್ವ ಅನ್ನುವಂತಹದ್ದು ಇಲ್ಲ ಅಂತ. ಸ್ವಾಭಾವಿಕವಾಗಿಲ್ಲ, ಉಪಾಧಿಯಿಂದ ಮಾತ್ರ ಅವನಲ್ಲಿ ಕರ್ತೃತ್ವ ಅನ್ನುವಂತಹದ್ದು. ಅದಕ್ಕೇನು ಶ್ರುತಿಗಳು ಅಂತಂದ್ರೆ ಶ್ರುತಿ ಪ್ರಮಾಣವನ್ನು ಕೊಡುತ್ತಾ ಇದ್ದಾರೆ. ಧ್ಯಾಯತೀವ ಲೇಲಾಯತೀವ ಅಂದ್ರೆ ಧ್ಯಾಯತೀವ ಅಂದ್ರೆ ಧ್ಯಾನ ಮಾಡುವವನಂತೆ, ಲೇಲಾಯತೀವ ಅಂದ್ರೆ ಚಲಿಸುವವನಂತೆ. ಅಲ್ಲಿ ಇವ ಅನ್ನುವಂತ ಪ್ರತ್ಯಯ ಬಂದದು, ಅಂತೆ ಅಂತ. ನಿಜವಾಗಿಯೂ ಧ್ಯಾನ ಮಾಡ್ತಾ ಇಲ್ಲ, ಧ್ಯಾನ ಮಾಡುವವನಂತೆ, ಚಲಿಸುವವನಂತೆ ಅಂದ್ರೆ ಚಲಿಸ್ತಾ ಇಲ್ಲ ಆದ್ರೂ ಚಲಿಸುವವನಂತೆ ಅಂತ ಹಿಂಗ್ ಶ್ರುತಿ ಅನ್ನುವಂತಾದ ನಮಗೆ ಹೇಳ್ತದೆ. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತಿತ್ಯಾಹುರ್ ಮನೀಷಿಣಃ. ಇಲ್ಲಿ ಆತ್ಮ ಅಂತಂದ್ರೆ ಇಲ್ಲಿ ದೇಹ ಅಂತ ತಿಳ್ಕೋಬೇಕು ನಾವಿಲ್ಲಿ. ದೇಹ, ಇಂದ್ರಿಯ ಮತ್ತು ಮನಸ್ಸುಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಭೋಕ್ತೃ ಅಂತ ನಾವು ಯಾರಿಗೆ ಕರಿತೀವಿ ಅಂತಂದ್ರೆ ಈ ಶರೀರ, ಇಂದ್ರಿಯ ಮತ್ತು ಮನಸ್ಸುಗಳಿಂದ ಕೂಡಿಕೊಂಡಿರ್ತಕ್ಕಂಥ ಯಾವ ಜೀವದಾನಲ್ಲ ಅವನೇ ಭೋಕ್ತೃ ಅಂತ ಹೇಳಿ ಹಿಂಗ ಬಲ್ಲವ್ರು ಹೇಳ್ತಾ ಇದ್ದಾರಂತ. ಮನುಷ್ಯನ ಅಂದ್ರೆ ಇಲ್ಲಿ ಜ್ಞಾನಿಗಳಾಗಿರ್ತಕ್ಕಂಥವ್ರು, ಅನುಭಾವಿಗಳು. ಇಲ್ಲಿ ಭೋಕ್ತೃ ಯಾರು ಅಂತಂದ್ರೆ ದೇಹ, ಇಂದ್ರಿಯ, ಮನಸ್ಸುಗಳಿಂದ ಕೂಡಿಕೊಂಡಿರ್ತಕ್ಕಂಥವನ್ನೇ ಭೋಕ್ತೃ ಎಂಬುದಾಗಿ ಇದು ಕಠೋಪನಿಷತ್ತಿನಲ್ಲಿ ಈ ಮಂತ್ರ ಬರ್ತದೆ. ಅಂದ್ರೆ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿ ವಿದ್ಧಿ ಮನಃಪ್ರಗ್ರಹಮೇವಚ ಆತ್ಮೇಂದ್ರಿಯ ಮನೋಯುಕ್ತ ಭೋಕ್ತೃ ಅವ್ರ ಮನುಷ್ಯನ ಅಂತ ಎಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅಂದ್ರೆ ದೇಹವೇ ರಥ, ಆತ್ಮನೇ ರಥಿಕ, ಇಂದ್ರಿಯಗಳೇ ಕುದುರೆಗಳು, ವಿಷಯಗಳೇ ರಸ್ತೆಗಳು, ಬುದ್ಧಿನೇ ಸಾರಥಿ, ಮನಸ್ಸೇ ಲಗಾಮ ಅಂತ ಹೇಳ್ಕೊಂತ ಬಂದು ಇಲ್ಲಿ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತಿತ್ಯಾಹುರ್ ಮನೀಷಿಣ ಅಂತ ಕಲಾಸ್ ಹೇಳ್ತಾರೆ. ದೇಹ, ಇಂದ್ರಿಯ ಮತ್ತು ಮನಸ್ಸಿನಿಂದ ಕೂಡಿಕೊಂಡಿರ್ತಕ್ಕಂಥವನೇ ಭೋಕ್ತೃ. ಭೋಕ್ತೃ ಅಂದ್ರೆ ಕರ್ತೃನು ಹೌದಂತ. ಯಾವನು ಕರ್ತೃ ಆಗಿರ್ತಾನೋ ಅವನೇ ಭೋಕ್ತೃ ಆಗ್ತಾನಂತ. ಇತ್ತೀಚೆ ಉಪಾಧಿ ಸಂಪೃಕ್ತಸ್ಯೈವ ಆತ್ಮನಃ ಭೋಕ್ತೃತ್ವಾದಿ ವಿಶೇಷ ಲಾಭಂ ದರ್ಶಯತಿ. ಅಂದ್ರೆ ಹಿಂಗ ಉಪಾಧಿಯಿಂದ ಕೂಡಿಕೊಂಡಿರ್ತಕ್ಕಂಥವನು, ಯಾವ ಉಪಾಧಿ ಅನ್ನುವಂತಹದ್ದಲ್ಲ, ಆ ಉಪಾಧಿಯಿಂದ ಕೂಡಿಕೊಂಡಿರ್ತಕ್ಕಂಥವನೇ ಇಲ್ಲಿ ಅವ್ರಿಗೇನಾಗಿದ್ದಾನೆ ಅಂದ್ರೆ ಭೋಕ್ತೃ ಅಂತ ಹೇಳಿಸ್ಕೊಡ್ತಾರ ಅಂತ. ಅಲ್ಲಿ ಉಪಾಧಿ ಸಂಬಂಧ ಐತಲ್ರಿ ಇಲ್ಲಿ. ಇಲ್ಲಿ ಆತ್ಮನಿಗೆ ಅಂತಂದ್ರೆ ಇಲ್ಲಿ ಜೀವನಿಗೆ ಅಂತ. ಜೀವಂತ ಯಾವಾಗ ಕರೆಸ್ಕೊಳ್ತಾನ ಅಂದ್ರೆ ಉಪಾಧಿ ಸಂಬಂಧ ಆದಾಗ ಇವನ್ ಜೀವ ಅಂತ ಹೇಳಿಸ್ಕೊಳ್ತಾನ. ಅವನು ನಿಜವಾಗಿ ನಿರುಪಾಧಿಕ ಅದಾನ, ಅವನು ಯಾವ ಉಪಾಧಿ ಇಲ್ಲ ಆತ್ಮನಿಗೆ. ಅವನು ಕೇವಲ ಪ್ರತ್ಯೇಕಾತ್ಮ, ಅವನು ಸಾಕ್ಷಿ ಕೂಟಸ್ಥ ಅಂತ ಕರಿತೇವಲ್ಲ, ಅವನಿಗೆ ನಾವು ಜೀವ ಅನ್ನಂಗಿಲ್ಲ. ಯಾವಾಗ ಉಪಾಧಿಯಿಂದ ಕೂಡಿಕೊಂಡ ಅಂತಂದ್ರೆ ಅವಾಗ ಜೀವ ಅಂತೀವಿ. ಈ ಶರೀರ, ಇಂದ್ರಿಯ, ಬುದ್ಧಿ ಈ ಮೊದಲಾದ ಉಪಾಧಿಗಳು ಯಾವಾಗ ಬರ್ತಾವು ಅವಾಗ ಅವನಿಗೂ ಜೀವ ಅಂತ ಕರೆಸಿಕೊಳ್ತಾ ಇದ್ದಾನಂತ. ಅವನಿಗೆ ಭೋಕ್ತೃ ಅಂತ ಹೇಳ್ತಾ ಇದ್ದಾರೆ. ಭೋಕ್ತೃ ಅನ್ನೋದ್ರಿಂದ ಅವನು ಕರ್ತೃನು ಹೌದು ಅಂತ ಮುಂತಾದ ಅಂತ ಹೇಳ್ಯಾರ ಅವರು.
ಅಲ್ಲಿ ಅಂದ್ರೆ ಅಲ್ಲಿ ಭೋಕ್ತೃ ಕರ್ತೃ ಈ ರೀತಿ ಒಂದು ವಿಶೇಷ ಅನ್ನುವಂಥದ್ದು ಉಂಟಾಗ್ತದೆ ಅಂತ ಹೇಳಿ ಈ ಪ್ರಕಾರವಾಗಿ ಅಲ್ಲಿ ತಿಳಿಸಿಕೊಂಡು ಬಂದಿದ್ದಾರೆ. ಅಲ್ಲಿ ಆ ಉಪನಿಷತ್ತೊಳಗೆ ಕಠೋಪನಿಷತ್ತಿನಲ್ಲಿ ಅಲ್ಲಿ ವಿಚಾರ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನ ಹೇಳಿದ್ರು. ನಹಿ ವಿವೇಕಿನಾಂ ಪರಸ್ಮಾತ್ ಅನ್ಯಃ ಜೀವೋ ನಾಮ ಕರ್ತ ಭೋಕ್ತವ ವಿದ್ಯತೆ. ವಿವೇಕಿನಾಂ, ಈಗ ಜ್ಞಾನಿಗಳ ವಿಚಾರಕ್ಕೆ ಬಂದ್ಬಿಟ್ರೆ ಪರಸ್ಮಾದನ್ಯ ಅಂದ್ರೆ ಪರಬ್ರಹ್ಮನಿಗಿಂತಲೂ ಬೇರೆವಾಗಿ ಜೀವ ಅನ್ನುವಂಥವನು ಕರ್ತ ಭೋಕ್ತ ಅನ್ನುವಂಥ ಅದಾನೇನು ಅಂತಂದ್ರೆ ಇಲ್ಲ. ಅಜ್ಞಾನಿಗಳ ವಿಷಯದೊಳಗ ಇಲ್ಲಿ ಕರ್ತೃ ಭೋಕ್ತೃ ಆಗಿರ್ತಕ್ಕಂಥ ಜೀವದಾನ ಅಂತ ಹೇಳ್ತೇವೆ ಹೊರತು ಇಲ್ಲಿ ವಿವೇಕಿನಾಮ ಅಂತಂದ್ರೆ ಏನು, ಬಲ್ಲವರು ಜ್ಞಾನಿಗಳು, ಅವರಿಗೆ ವಿಚಾರ ಮಾಡಿ ನೋಡಿದ್ರೆ ಪರಸ್ಮಾತ್ ಅನ್ಯ ಅಂದ್ರೆ ಪರಮಾತ್ಮನಿಗಿಂತಲೂ ಬೇರೆಯಾಗಿ ಜೀವ ಅನ್ನುವಂತ ಹೆಸರಿನ ಕರ್ತ ಭೋಕ್ತ ಅನ್ನುವಂಥವನು ನಹಿ ವಿದ್ಯತೆ ಅಂತ ಅಲ್ಲಿ ಇರೋದೇ ಇಲ್ಲ ಅಂತ. ಯಾಕಂದ್ರೆ ಅವರು ಅಂತ ಶುದ್ಧ ಪರಬ್ರಹ್ಮ ಸ್ವರೂಪವೇ ನಾನಂತ ತಿಳ್ಕೊಂಡಿರ್ತಾರೆ. ನಾನು ಕರ್ತ ಅಲ್ಲ, ನಾನು ಭೋಕ್ತ ಅಲ್ಲ, ಯಾಕಂದ್ರೆ ನಾನು ನಿರುಪಾಧಿಕ, ನನಗೆ ಯಾವ ಉಪಾಧಿಗಳಿಲ್ಲ ಅಂತ ತಿಳ್ಕೊಂಡಿರ್ತಾರಲ್ಲ, ಅಂಥವರಿಗೆ ಕರ್ತೃ ಭೋಕ್ತೃ ರೂಪವಾಗಿರ್ತಕ್ಕಂಥ ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಜೀವ ಅನ್ನುವಂಥವನು ಇಲ್ಲ ಅಂತ ಅವ್ರ ದೃಷ್ಟಿಯೊಳಗ. ಅಂದ್ರೆ ಅಜ್ಞಾನಿಗಳು ಮತ್ತಿವರು ನಾನು ಕರ್ತ ನಾನು ಭೋಕ್ತ ಅಂತ ತಿಳ್ಕೊಂಡಿದ್ರಿಂದ ಇವರಿಗೆ ಆ ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಇಲ್ಲಿ ಜೀವ ಒಬ್ಬ ಅದಾನಂತ ಇವ್ರು ತಿಳ್ಕೊಂಡಿರ್ತಾರೆ. ಇವ್ರ ವಿಷಯದೊಳಗ ಅಜ್ಞಾನ ದೃಷ್ಟಿಯೊಳಗ ಅಲ್ಲಿ ಜೀವ ಅದಾನಲ್ಲಿ, ಆದ್ರೆ ಜ್ಞಾನಿಗಳ ದೃಷ್ಟಿಯೊಳಗೆ ವಿಚಾರ ಮಾಡಿ ನೋಡ್ಬಿಟ್ರೆ ಆ ಪರಮಾತ್ಮನಿಗಿಂತಲೂ ಭಿನ್ನವಾಗಿ ಜೀವ ಅನ್ನುವಂತ ಹೆಸರಿನ ಕರ್ತ ಭೋಕ್ತ ಅನ್ನುವಂಥವನು ಮತ್ತೊಬ್ಬನು ಇಲ್ಲ ಅಂತ. ಯಾಕೆ ಶ್ರುತಿನೇ ಹೇಳ್ತದೆ, ನ ಅನ್ಯ ಅತಃ ಅಸ್ತಿ ದ್ರಷ್ಟ. ನ ಅನ್ಯ ಅತಃ ಅಂದ್ರೆ ಇವನಿಗಿಂತಲೂ ಬೇರೆಯಾಗಿ ಬೇರೆ ಒಬ್ಬ ದ್ರಷ್ಟ ಇಲ್ಲ ಅಂತ ಶ್ರುತಿ ಹೇಳ್ತದೆ. ಮತ್ತೊಬ್ಬ ದ್ರಷ್ಟ ಇಲ್ಲ, ಯಾರು ಪರಮಾತ್ಮನಿಗಿಂತಲೂ ಬೇರೆಯಾಗಿ ಮತ್ತೊಬ್ಬ ದ್ರಷ್ಟ ಅದಾನೇನು ಅಂತಂದ್ರೆ ಇಲ್ಲ, ಇತ್ಯಾದಿ ಶ್ರವಣಾತ್. ಹಿಂಗ ಶ್ರುತಿ ಅನ್ನುವಂತಹದ್ದು ನಮಗ ಬೋಧ ಮಾಡ್ತಾ ಇರುವುದರಿಂದ ಪರ ಏವ ತರ್ಹಿ ಸಂಸಾರಿ ಕರ್ತ ಭೋಕ್ತಾ ಚ ಪ್ರಸಜ್ಜೇತ ಪರಸ್ಮಾತ್ ಅನ್ಯಶ್ಚೇತ ಚಿತಿಮಾನ್ ಜೀವ ಕರ್ತ ಬುದ್ಧ್ಯಾದಿ ಸಂಗಾತ ವ್ಯತಿರಿಕ್ತೋ ನ ಸ್ಯಾತ್. ಇಲ್ಲಿ ಪೂರ್ವ ಪಕ್ಷಿ ಒಂದು ಆಕ್ಷೇಪ ಮಾಡ್ತಾನ. ಪರ ಏವ ತರ್ಹಿ ಸಂಸಾರಿ ಕರ್ತ ಭೋಕ್ತಾ ಚ ಪ್ರಸಜ್ಜೇತ. ನೋಡ್ರಿ, ನೀವೇನ್ ಹೇಳ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ಜೀವ ಪರಮಾತ್ಮನೇ ಇಲ್ಲಿ ಅವನೇ ಸಂಸಾರಿ ಆಗ್ಬಿಟ್ಟ. ಇವಾಗ ಅವನೇ ಕರ್ತೃ ಅವನೇ ಭೋಕ್ತೃ. ಯಾಕ ಪರಮಾತ್ಮನಿಗಿಂತಲೂ ಬೇರೆಯಾಗಿ ಬೇರೆ ಒಬ್ಬ ಜೀವ ಇಲ್ಲ ಅಂತ ನೀವು ಹೇಳಿದ್ರಿ. ಈಗ ಕರ್ತ ಭೋಕ್ತರ ರೂಪವಾಗಿರ್ತಕ್ಕಂಥ ಜೀವ ಮತ್ತೊಬ್ಬ ಇಲ್ಲ, ಇರೋನ್ ಯಾರು ಪರಮಾತ್ಮನೇ ಅಂತ ನೀವು ಹೇಳಿದ ಬಳಕ ಮತ್ತ ಹಂಗಾದ್ರೆ ಪರಮಾತ್ಮನೇ ಈಗ ಸಂಸಾರಿ ಆದಂಗಾಯ್ತು, ಅವನೇ ಕರ್ತ ಅವನೇ ಭೋಕ್ತ ಆದಂಗಾಯ್ತಲ್ಲ. ಯಾಕಂದ್ರೆ ಪರಮಾತ್ಮನಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಒಬ್ಬ ಚೇತನ ಅಂದ್ರೆ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಈ ಬುದ್ಧಿ ದೇಹ ಇಂದ್ರಿಯ ಇವುಗಳ ಒಂದು ಸಮೂಹದಲ್ರಿ, ಇವುಗಳಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಕರ್ತೃ ಒಬ್ಬ ಜೀವ ಅವ ಇಲ್ಲದೆ ಇದ್ರೆ ಮತ್ತೆ ಈ ದೋಷ ಬಂದ್ಬಿಡ್ತದ. ಪರಮಾತ್ಮ ಇಲ್ಲಿ ಸಂಸಾರಿ ಆಗ್ಬೇಕಾಗ್ತೈತಿ, ಅವನೇ ಕರ್ತ ಆಗ್ಬೇಕಾಗ್ತೈತಲ್ಲ ಅಂತ ಅವನ ಆಕ್ಷೇಪ. ಇವಾಗ್ರೆ ಪೂರ್ವಪಕ್ಷಿ ಆಕ್ಷೇಪ ಏನು, ಇಲ್ಲಿ ಪರಮಾತ್ಮನೇ ಅವನೇ ಸಂಸಾರಿ ಆಗ್ಬೇಕಾಯ್ತು. ಯಾಕಂದ್ರೆ ಪರ ಏವ ತರ್ಹಿ, ಪರ ಏವ ಅಂತಂದ್ರೆ ಏನು, ಪರಮಾತ್ಮನೇ ಅಂತ, ಪರಬ್ರಹ್ಮವೇ. ತರ್ಹಿ ಅಂದ್ರೆ ಹಾಗಾದರೆ ಪರಮಾತ್ಮನೇ ಸಂಸಾರಿ ಕರ್ತ ಭೋಕ್ತಾಚ ಪ್ರಸಜ್ಜೇತ. ಇಲ್ಲಿ ಪರಮಾತ್ಮನೇ ಸಂಸಾರಿ ಕರ್ತ ಭೋಕ್ತ ಆಗುವಂತ ಪ್ರಸಂಗ ಬಂತಲ್ಲ. ಯಾಕಂದ್ರೆ ನೀವು ಪರಸ್ಮಾತ್ ಅನ್ಯಶ್ಚೇತ್ ಚಿತಿಮಾನ್ ಜೀವ, ಇಲ್ಲಿ ಪರಮಾತ್ಮನಿಗಿಂತಲೂ ಬೇರೆಯಾಗಿ ಚೈತನ್ಯ, ಚಿತಿಮಾನ್ ಅಂದ್ರೆ ಏನು, ಚೈತನ್ಯ ಉಳ್ಳಂತ ಒಬ್ಬ ಜೀವ, ಅವನು ಕರ್ತ ಮತ್ತು ಬುದ್ಧ್ಯಾದಿ ಸಂಗಾತ ವ್ಯತಿರಿಕ್ತ. ಈ ಬುದ್ಧಿ ಮೊದಲಾದ ಸಮೂಹಗಳದಾವಲ್ರಿ. ಈಗ ಬುದ್ಧಿ ಆದಿ ಅನ್ನೋದ್ರಿಂದ ಮನಸ್ಸು, ಆಮೇಲೆ ಇಂದ್ರಿಯಗಳು, ಈ ದೇಹ, ಇವುಗಳ ಸಮೂಹ, ಇವೆಲ್ಲದಕ್ಕಿಂತಲೂ ಭಿನ್ನವಾಗಿ ಚೈತನ್ಯ ಉಳ್ಳಂತ ಒಬ್ಬ ಜೀವ ಕರ್ತೃ ಅನ್ನುವಂಥವನು ನೀವು ಇಲ್ಲ ಅಂತ ಹೇಳ್ತೀರಿ. ನೀವು ಅವ ಇಲ್ಲ ಅಂತಂದ ಮೇಲೆ ಇಲ್ಲಿ ಪರಮಾತ್ಮನ ಏನ್ ಆದಂಗಾಯ್ತು, ಅವನೇ ಸಂಸಾರಿ ಅವನೇ ಕರ್ತೃ ಆದಂಗಾಯ್ತು.
ಈಗ ಪರಮಾತ್ಮನಿಗಿಂತಲೂ ಬೇರೆಯಾಗಿ ಒಬ್ಬ ಜೀವ ಅದಾನಂತ ಒಪ್ಪಿಕೊಂಡ್ರೆ ಈ ದೋಷ ಬರಂಗಿಲ್ಲ. ಆದ್ರೆ ನೀವು ಪರಮಾತ್ಮನಿಗಿಂತಲೂ ಬೇರೆಯಾಗಿ ಯಾರೂ ಇಲ್ಲ ಅಂತ ಹೇಳ್ತೀರಿ, ಅಲ್ಲಿ ಕರ್ತೃ ಭೋಕ್ತೃರೂಪವಾಗಿರ್ತಕ್ಕಂಥ ಜೀವ ಇಲ್ಲ ಅಂತ ನೀವು ಹೇಳ್ತೀರಿ. ಮತ್ ಹಾಗಾದ್ರೆ ಪರಮಾತ್ಮನೇ ಇಲ್ಲಿ ಸಂಸಾರಿ, ಅವನೇ ಜೀವ, ಅವನೇ ಕರ್ತ ಆದಂಗ ಆಗ್ಬಿಟ್ನಲ್ಲ ಅಂತ ಹಿಂಗ್ ಒಂದ್ ವೇಳೆ ಆಕ್ಷೇಪ ಮಾಡಿದ್ರೆ ನೋಡಪ್ಪ ನಿನ್ನ ಆಕ್ಷೇಪ ಸರಿ ಇಲ್ಲ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರ, ಪೂರ್ವ ಪಕ್ಷಿಯನ್ನು ಕುರಿತು ಹೇಳ್ತಾ ಇದ್ದಾರೆ. ಅವಿದ್ಯಾ ಪ್ರತ್ಯುಪಸ್ಥಾಪಿತತ್ವಾತ್ ಕರ್ತೃತ್ವ ಭೋಕ್ತೃತ್ವಯೋಹೋ. ಇಲ್ಲಿ ಆತ್ಮನಿಗೆ ಕರ್ತೃತ್ವ ಭೋಕ್ತೃತ್ವ ಅನ್ನುವಂತಹದ್ದು ಇದು ಅವಿದ್ಯೆಯಿಂದಲೇ ಉಂಟಾಗೈತಿ ಅಂತ. ಇದು ಅವಿದ್ಯೆ, ಅಜ್ಞಾನ ಮೂಲಕವಾಗಿ ಜೀವನಿಗೆ ಕರ್ತೃತ್ವ ಭೋಕ್ತೃತ್ವ ಅನ್ನುವಂತಹದ್ದು ಬಂದದ್ದು. ಇಲ್ಲಿ ಯಾವಾಗ ಅವಿದ್ಯೆ ಅನ್ನುವಂತಹದ್ದು ಹೊರಟು ಹೋಯಿತು ಅಂತಂದ್ರೆ, ಯಾಕೆಂದ್ರೆ ಅವಿದ್ಯೆಯಿಂದ ಇಲ್ಲಿ ಜೀವ ಅನಿಸ್ಕೊಂಡಾನ, ವಿದ್ಯೆಯಿಂದ ಪರಮಾತ್ಮ ಅಂತ ಅನಿಸ್ಕೊಳ್ತಾನೆ. ಈಗ ಯಾವಾಗ ಅವಿದ್ಯೆ ನಿವೃತ್ತಿ ಆಯಿತು ಅಂತಂದ್ರೆ, ಅವಿದ್ಯೆ ಅಂದ್ರೆ ಏನು? ಈ ದೇಹ ನಾನಂತ ತಿಳ್ಕೊಳ್ಳುವುದು, ಇಂದ್ರಿಯಗಳಲ್ಲಿ ನಾನಂತ ತಿಳ್ಕೊಳ್ಳುವುದು, ಮನಸ್ಸು ಬುದ್ಧಿಗಳಲ್ಲಿ ನಾನಂತ ತಿಳ್ಕೊಂಡಿದ್ದೇನೆ ಅವಿದ್ಯೆ. ಅದರಿಂದ ಇವನು ಕರ್ತಾ ಭೋಗ್ತಾ ಆದ. ಯಾರು ಇಲ್ಲೇನು ಆತ್ಮ ಅದಾನಲ್ಲ, ಅವನು ಈ ಉಪಾಧಿ ಧರ್ಮಗಳಲ್ಲಿ ತಾನು ಅಂತ ಆರೋಪ ಮಾಡಿಕೊಂಡಿದ್ದಕ್ಕನ ಈ ಅವಿದ್ಯಾ ಮೂಲಕವಾಗಿಯೇ ಅವನಲ್ಲಿ ಈ ಕರ್ತೃತ್ವ ಭೋಕ್ತೃತ್ವಗಳು ಬಂದಿದಾವ. ಇವು ಇದು ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರ ಅವರು. ತಥಾಚ ಶಾಸ್ತ್ರಂ, ಅದಕ್ಕೆ ಪ್ರಮಾಣ ಅನ್ನುವಂತಹದ್ದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳ್ತಾ ಇದ್ದಾರೆ. ಯತ್ರ ಹಿ ದ್ವೈತಮಿವ ಭವತಿ ತತ್ ಇತರಂ ಇತರಂ ಪಶ್ಯತಿ. ಯತ್ರ ಅಂದ್ರೆ ಎಲ್ಲಿ ಅಂತ, ದ್ವೈತಮಿವ ಭವತಿ ದ್ವೈತದಂತೆ ಇರುವುದು ಅಂದ್ರೆ ದ್ವೈತನೂ ಕೂಡ ಅದು ಸತ್ಯವಲ್ಲ ಅಂತ. ದ್ವೈತದಂತೆ ಅಂತ ಹೇಳ್ಯಾರ ಅವರು. ಎಲ್ಲಿ ದ್ವೈತವಿದ್ದಂತೆ ಇರ್ತದೋ ಅಲ್ಲಿ ಒಬ್ಬ ಇನ್ನೊಬ್ಬನ ನೋಡ್ತಾನ. ಈಗ ಇಬ್ಬರದಾರ ಅಂತಂದ್ರೆ ಇವ ಅವನು ನೋಡ್ತಾನ ಅಂತ ಹೇಳ್ಬಹುದು. ಇವಾಗ ಅಲ್ಲಿ ದ್ವೈತ ಇದ್ದಲ್ಲಿ ಅಲ್ರಿ. ಈಗ ನಮಗಿಂತಲೂ ಭಿನ್ನವಾಗಿ ಒಂದು ಪ್ರಾಣಿಯೋ ಒಂದು ಪಕ್ಷಿಯೋ ಒಬ್ಬ ಮನುಷ್ಯನೋ ಒಂದು ಏನಾದ್ರೂ ಆ ದ್ವೈತ ಎಲ್ಲಿ ಅದೋ ಅಲ್ಲಿ ಒಬ್ಬನು ಇನ್ನೊಬ್ಬನನ್ನು ನೋಡ್ತಾನ ಅಥವಾ ಇನ್ನೊಂದನ್ನ ಕೇಳ್ತಾನ. ಇಲ್ಲಿ ದ್ವೈತ ಇದ್ದಲ್ಲಿ. ಮತ್ತಿಲ್ಲಿ ಅದ್ವೈತದೊಳಗ ಅಲ್ಲಿ ನೋಡೋದು ಇಲ್ಲ, ಕೇಳೋದು ಇಲ್ಲ. ಈಗ ಗಾಢವಾದ ನಿದ್ರೆಯೊಳಗ ಅಲ್ಲಿ ಯಾರದಾರ ಅಲ್ಲಿ ನೋಡವನು ಇಲ್ಲ, ಅಲ್ಲಿ ನೋಡಿಸ್ಕೊಳ್ಳೋನು ಇಲ್ಲ. ಅಲ್ಲಿ ಎರಡನ್ನೋದು ಇರ್ಬೇಕಲ್ಲ. ಅಲ್ಲಿ ನೋಡಿಸ್ಕೊಳ್ಳೋದಿದ್ರೆ ಒಬ್ಬ ನೋಡೋದಾನಂತ ಹೇಳಕ್ ಬರ್ತೈತಿ. ಈಗ ಅಲ್ಲಿ ಕೇವಲ ತಾನೇ ತಾನಾಗಿ ಇರ್ತಾ ಇದ್ದಾನ, ತನ್ನ ಹೊರತಾಗಿ ಇನ್ನೊಂದು ಏನೂ ಇಲ್ಲ ಗಾಢ ನಿದ್ರೆಯೊಳಗ. ಅಲ್ಲಿ ಯಾಕಂದ್ರೆ ಅಲ್ಲಿ ಏನು ಜ್ಞಾನನೇ ಇಲ್ಲಲ್ರಿ, ಎಲ್ಲ ಅಲ್ಲಿ ವಿದ್ಯೆ ಆವರಣ ಆಗಿಬಿಟ್ಟತ್ತಲ್ರಿ ಗಾಢ ನಿದ್ರೆಯೊಳಗ. ಅಲ್ಲಿ ಏನು ಅರಿತಾ ಇಲ್ಲ ಅಲ್ಲಿ ಗಾಢ ನಿದ್ರೆಯೊಳಗ. ಎಲ್ಲಾ ಇಂದ್ರಿಯಗಳು ಸುತ್ತಾಗ್ಬಿಟ್ಟಾವ. ಅಲ್ಲಿ ಯಾವ ಇಂದ್ರಿಯಗಳು ವ್ಯವಹಾರ ಮಾಡ್ತಾ ಇಲ್ಲ. ಮನಸ್ಸು ಕೂಡ ಲಯ ಆಗೈತಿ, ಬುದ್ಧಿ ಕೂಡ ಲಯ ಆಗ್ಯದ. ಅಲ್ಲಿ ಇನ್ನೊಂದು ನೋಡ್ತಾನನ್ನುವಂತಹದ್ದು ಅಲ್ಲಿ ವ್ಯವಹಾರ ಐತೇನೋ ಗಾಢ ನಿದ್ರೆಯೊಳಗ? ಇಲ್ಲ. ಅದಕ್ಕಂತಾರ ಅವರು ಯತ್ರ ದ್ವೈತಮಿವ ಭವತಿ, ಎಲ್ಲಿ ದ್ವೈತವಿದ್ದಂತೆ ನಮಗ್ ಕಾಣಿಸ್ತದೋ ಅಲ್ಲಿ ಒಬ್ಬ ಇನ್ನೊಬ್ಬನನ್ನ ನೋಡ್ತಾನೆ ಅಂತ. ಒಂದು ಇನ್ನೊಂದನ್ನ ನೋಡ್ತದಂತ ಹೇಳಿ ಈ ರೀತಿಯಾಗಿ ಶ್ರುತಿ ಅನ್ನುವಂತಹದ್ದು ಹೇಳ್ತದ. ಹಾಗೆ ಇಲ್ಲಿ ಈ ಒಂದು ಅವಿದ್ಯಾವಸ್ಥೆಯೊಳಗ ಏನಾಗೈತಿ ಅಂತಂದ್ರೆ, ಅವಿದ್ಯಾವಸ್ಥಾಯಾಂ ಕರ್ತೃತ್ವ ಭೋಕ್ತೃತ್ವೇ ದರ್ಶಯಿತ್ವಾ. ಈ ಅವಿದ್ಯಾವಸ್ಥೆಯೊಳಗ ಜೀವನಿಗೆ ಕರ್ತೃತ್ವ ಭೋಕ್ತೃತ್ವವನ್ನ ಹೇಳಿ. ಯಾಕಂದ್ರೆ ಅವಿದ್ಯೆ ಅಂದ್ರೆ ತನ್ನನ್ನ ತಾನು ಮರೆತದ್ದನ್ನ ಅವಿದ್ಯೆ. ತಾನು ಶುದ್ಧ ಬ್ರಹ್ಮ ಅಂತ ತಿಳ್ಕೊಳ್ಬೇಕಾಗಿತ್ತು ಅಂತ ತಿಳ್ಕೊಂಡಿಲ್ಲ. ಅವ ಏನಂತಾರ, ಅಜ್ಞಾನ ಮೂಲಕವಾಗಿ ದೇಹಾದಿಗಳಲ್ಲಿ ತಾನು ಅಂತ ತಿಳ್ಕೊಂಡಾನ. ನಾನು ಈ ಕರ್ಮ ಮಾಡೀನಿ ಅಂತ ಹೇಳ್ತಾನ, ಅಂದ್ರೆ ನಾ ಕರ್ತ ಅಂತ ಹೇಳ್ತಾನ, ಮತ್ತು ನಾನು ಭೋಕ್ತ ಅಂತ ಹೇಳ್ತಾನ. ಈ ವ್ಯವಹಾರ ಯಾವಾಗ ಅಂತಂದ್ರೆ ಅವಿದ್ಯಾವಸ್ಥೆಯೊಳಗಂತ. ಎಲ್ಲಿ ಅವಿದ್ಯಾವಸ್ಥೆ ಅದ ಅಲ್ಲಿ ಕರ್ತೃತ್ವ ಭೋಕ್ತೃತ್ವಾದಿಗಳು ಉಂಟು. ಮತ್ ಯಾವಾಗ ವಿದ್ಯಾವಸ್ಥೆ ಅನ್ನುವಂತಹದ್ದು ಬರ್ತದ, ವಿದ್ಯಾವಸ್ಥಾಯಾಮ್ ಅಂದ್ರೆ ಯಾವಾಗ ವಿದ್ಯೆಯನ್ನು ಪಡ್ಕೊಳ್ತಾನ, ಆತ್ಮವಿದ್ಯೆಯನ್ನ. ಯಾಕಂದ್ರೆ ಗುರು ಮತ್ತು ಶಾಸ್ತ್ರದ ಮುಖಾಂತರವಾಗಿ
ಇವು ದೃಶ್ಯ ಅದಾವ. ಯಾವುದು ಮನಸ್ಸಾಗಲಿ, ಬುದ್ಧಿ ಆಗಲಿ, ಇಂದ್ರಿಯಗಳಾಗಲಿ, ದೇಹ ಆಗಲಿ, ಇವೆಲ್ಲವೂ ದೃಶ್ಯ. ಇವು ಅನಾತ್ಮ, ಇವು ಜಡ, ಇವು ಅರಿಸ್ಕೊಳ್ತಾವ. ಇವುಗಳನ್ನ ಅರಿಯುವಂತ ಆತ್ಮ ಚೇತನ ರೂಪದ ನಾವು. ಹೀಗಾಗಿ ಅನಾತ್ಮಗಳಾಗಿರ್ತಕ್ಕಂಥ ದೇಹ, ಇಂದ್ರಿಯ, ಅಂತಃಕರಣಾದಿಗಳು ನಾನಲ್ಲ. ಇವುಗಳಿಗೆ ಸಾಕ್ಷಿಯಾಗಿ ಅರಿಯುವಂತ ಚೈತನ್ಯನೇ ನಾನು ಅನ್ನುವಂತ ಈ ಜ್ಞಾನ ಆಯ್ತಂದ್ರೆ ಇದು ವಿದ್ಯಾವಸ್ಥೆ ಅಂತಿದು. ಇದು ವಿದ್ಯಾವಸ್ಥೆ ಅಂತ ಹೇಳಿಸ್ಕೊಳ್ತದೆ. ಆ ವಿದ್ಯಾವಸ್ಥೆಯೊಳಗ ತೇ ಏವ ಕರ್ತೃತ್ವ ಭೋಕ್ತೃತ್ವ ನಿವಾರಯತಿ. ಅವಾಗ ಅವನಲ್ಲಿ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಇವು ನಿವಾರಣೆ ಆಗಿಬಿಡ್ತಾವ. ವಿದ್ಯಾವಸ್ಥೆಯೊಳಗೆ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಇಲ್ಲವೇ ಇಲ್ಲ. ಅವಾಗ ಅಲ್ಲಿ ಕೇವಲ ಆತ್ಮವೇ ಒಂದೇ ಐತಂತಲ್ಲಿ. ಕೇವಲ ಎಲ್ಲವೂ ತಾನೇ ಆಗಿದ್ದಾನೆ. ಅದಕ್ಕೆ ಯತ್ರ ತ್ವಸ್ಯ ಸರ್ವೈವಾತ್ಮ ಅಭೂತ್ ತತ್ ಕೇನಕಂ ಪಶ್ಯೇತ್. ಅದ ಶ್ರುತಿ ಹೇಳ್ತದ. ಯತ್ರ ಅಂದ್ರೆ ಯಾವಲ್ಲಿ, ತು ಅಸ್ಯ ಅಂದ್ರೆ ಇವನಿಗೆ, ಯಾರಿಗೆ, ಜ್ಞಾನಿಗೆ ಅಂತ. ಆ ವಿದ್ಯಾವಸ್ಥೆಯಲ್ಲಿ ಇರ್ತಕ್ಕಂತ ಜ್ಞಾನಿಗೆ ಸರ್ವಂ ಆತ್ಮೈವ ಅಭೂತ್. ಇದೆಲ್ಲವೂ ತನ್ನ ಆತ್ಮವೇ ಆಗಿದೆಯೋ. ಯಾಕಂದ್ರೆ ಪ್ರತಿಯೊಂದು ಜಡಚೇತನಗಳಲ್ಲಿ ತನ್ನ ಆತ್ಮವೇ ಇದೆ ಅಂತ ತಿಳ್ಕೊಂಡಾನ ಅವನು. ಆತ್ಮಕ್ಕಿಂತಲೂ ಭಿನ್ನವಾಗಿ ಅವನಿಗೆ ಯಾವುದು ತೋರ್ತಾ ಇಲ್ಲ. ಅದೇನ್ ತೋರಿ ತನ್ನ ಆತ್ಮರೂಪವಾಗಿ ನೋಡ್ತಾ ಇದ್ದಾನ. ಅಂಥವನು ತತ್ ಕೇನ ಕಂಪಸ್ಸೇತ್, ಯಾವುದರಿಂದ ಏನನ್ನ ನೋಡ್ತಾನೆ. ಯಾಕೆ ಎಲ್ಲವೂ ತಾನೇ ಆದ ಒಳಕ ನೋಡುವಂತ ಒಂದು ವಸ್ತು ಇನ್ನೊಂದಿಲ್ವಲ್ಲ. ನೋಡುವಂತ ವಸ್ತು ತಾನೇ ಆಗಿದ್ದಾನ. ನೋಡ್ಬೇಕ ಕರ್ಣ ಬೇಕಲ್ಲ, ಕರ್ಣಗಳೇ ಇಲ್ಲ ಅವನಿಗೆ. ನೋಡಾಕ ನೇತ್ರರ ಬೇಕ್ರೆ, ಅಲ್ಲಿ ಏನು ಇಲ್ಲಲ್ಲ. ನೇತ್ರ ಅವೆಲ್ಲ ದೃಶ್ಯ, ಅನಾತ್ಮ, ಅವೆಲ್ಲ ಮಿಥ್ಯ ಅದಾವ. ಅವೆಲ್ಲ ಆ ಶುದ್ಧ ಚೇತನವಾಗಿರ್ತಕ್ಕಂಥ ಆತ್ಮ ಒಂದೇ. ಆ ಒಂದೇ ಆತ್ಮದೊಳಗ ಅಲ್ಲಿ ನೋಡೋದಾಗ್ಲಿ ನೋಡಿಸ್ಕೊಳ್ಳೋದಾಗ್ಲಿ ಯಾವುದು ಇಲ್ಲವೇ ಇಲ್ಲ ಅಂತ. ಅದಕ್ಕೆ ಜ್ಞಾನಿಯಾಗಿರ್ತಕ್ಕಂಥವನು ಎಲ್ಲದರಲ್ಲಿ ತನ್ನ ಆತ್ಮವನ್ನೇ ಕಾಣ್ತಾ ಇದ್ದಾನ. ಆತ್ಮ ಭಿನ್ನವಾಗಿರ್ತಕ್ಕಂಥ ನಾಮರೂಪಗಳನ್ನ ಅವನು ಬಾಧಿಸ್ಬಿಟ್ಟಾನಾಗ್ಲಿ. ಅವನು ಸಾಧನಾ ವಸ್ತುಗಳನ್ನ ಈ ನಾಮ ರೂಪಗಳೇನದಾವು ಇವು ಮಿಥ್ಯಾ, ಇವೆಲ್ಲ ಮಾಯಾ ಕಲ್ಪಿತ ಅಂತ ಹೇಳಿ ಅವು ಮಿಥ್ಯಾ ಅಂತ ನಿಶ್ಚಯ ಮಾಡ್ಕೊಂಡ್ ಬಿಟ್ಟಾನ ಅವನಿಗೆ. ಕೇವಲ ಶುದ್ಧ ಚೈತನ್ಯ ದೃಷ್ಟಿ ಐತೆ ಅವನಿಗೆ. ಸರ್ವತ್ರ ಚೈತನ್ಯವನ್ನೇ ಕಾಣ್ತಾ ಇದ್ದಾನ ಅವನು. ತನ್ನ ಆತ್ಮದ ಹೊರತಾಗಿ ಅವನಿಗೆ ಮತ್ತೊಂದು ಏನು ಕಾಣ್ತಾನೆ ಇಲ್ಲ ಅವನಿಗೆ. ಅದಕ್ಕೆ ಅವನು ಏನಾದ್ರು ನೋಡ್ಬೇಕಾಗಿತ್ತು, ಅದಕ್ಕೊಂದು ಏನಾರ ಬೇಕಲ್ಲ ಸಾಧನ, ಏನು ಇಲ್ಲೇ ಇಲ್ಲಲ್ಲ. ಸರ್ವಂ ಆತ್ಮೈವ ಅಭೂತ್. ಯಾರಿಗೆ ಎಲ್ಲವೂ ಆತ್ಮರೂಪವೇ ಆಗಿದೆಯೋ ಅಲ್ಲಿ ಯಾವ್ದ್ರಿಂದ ನೋಡ್ಯಾನೋ. ನೋಡಾಕಲ್ಲಿ ನೋಡಿಸ್ಕೊಳ್ಳುವಂತ ವಸ್ತುನು ಬೇರೆ ಇಲ್ಲ. ತಾನು ಬಿಟ್ಟು ಇನ್ನೊಂದು ನೋಡುವಂತ ವಸ್ತು ಇದ್ದಿದ್ರ ಅದನ್ನ ನೋಡ್ತಾನಂತ ಹೇಳ್ಬೋದು. ಎದರಿಂದ ನೋಡ್ತಾನ? ಕಣ್ಣಿಂದ ನೋಡ್ತಾನಂತ ಹೇಳ್ಬೋದು. ಇಲ್ಲಿ ಅಲ್ಲಿ ಯಾವ್ದನ್ನ ನೋಡ್ಯಾನೋ ಎಲ್ಲವೂ ಆತ್ಮವೇ ಆದ ಒಳಕ ಅಲ್ಲಿ ನೋಡಿಸಿಕೊಳ್ಳುವಂತಹದ್ದು ಇಲ್ಲ, ನೋಡ್ಲಿಕ್ಕೆ ಸಾಧನವಾಗಿರ್ತಕ್ಕಂಥ ಕರ್ಣನೂ ಕೂಡ ಇಲ್ಲ ಅಂತ ಹೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ವಿದ್ಯಾವಸ್ಥೆಯೊಳಗ ಈ ಕರ್ತೃತ್ವ ಭೋಕ್ತೃತ್ವಗಳು ಇವು ಆತ್ಮನಲ್ಲಿ ಇಲ್ಲವೇ ಇಲ್ಲ ಅಂತ ಅದು ನಿವಾರಣೆ ಮಾಡ್ತದಂತ ಅಂತ ಇಲ್ಲಿ ಶ್ರುತಿ ಹೇಳಿದ್ರೆ, ಇಲ್ಲಿ ಶ್ರುತಿ ಅಭಿಪ್ರಾಯವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ತಥಾ ಸ್ವಪ್ನ ಜಾಗರಿತಯೋಃ ಆತ್ಮನಃ ಉಪಾಧಿ ಸಂಪರ್ಕ ಕೃತಂ ಶ್ರಮಂ ಸೇನಸ್ಯೇವ ಆಕಾಶೆ ವಿಪರಿಪತತಃ ಶ್ರಾವಯಿತ್ವಾ. ಈಗ ನಮಗ ಕನಸು ಬಿದ್ದದ ಮತ್ತು ಜಾಗೃತಾವಸ್ಥೆಯೊಳಗ ಎಚ್ಚರ ಮತ್ತು ಸ್ವಪ್ನ ಇವೆರಡೂ ಅವಸ್ಥೆಯಲ್ಲಿ ಏನಾಗ್ತೈತಿ ಅಂತಂದ್ರೆ ಈ ಆತ್ಮನಿಗೆ ಉಪಾಧಿ ಸಂಪರ್ಕ ಕೃತಂ. ಇಲ್ಲಿ ಉಪಾಧಿಯ ಒಂದು ಸಂಬಂಧದಿಂದ ಅಂತ ಈ ಎಚ್ಚರದೊಳಗ ಮತ್ತು ಸ್ವಪ್ನ ಬಿದ್ದಾಗ ಅಲ್ಲಿ ಉಪಾಧಿ ಮೂಲಕವಾಗಿ ಏನ್ ಕಾಣಿಸ್ತದ ಅಂತಂದ್ರೆ ಹೆಂಗ ಆಕಾಶದೊಳಗ ಒಂದು ಗಿಡಗ ಹಾರಾಡ್ತದ ಅಂತ ತಿಳ್ಕೊಳ್ಳೋದು. ಗಿಡಗ ಪಕ್ಷಿ ಅದು ಹಾರಾಡಿ ಅದಕ್ಕ ಬಹಳ ಶ್ರಮ ಆಗ್ತಿರ್ತಿಲ್ರಿ. ಹಂಗ ಈ ಜೀವನಿಗೂ ಕೂಡ ಉಪಾಧಿಯ ಒಂದು ಸಂಪರ್ಕದಿಂದ ಎಚ್ಚರ ಮತ್ತು ಕನಸುಗಳಲ್ಲಿ ಇವನಿಗೂ ಕೂಡ ಅಲ್ಲಿ ಎಲ್ಲಾ ಕ್ರೀಡಾ ಮಾಡಿ ಎಲ್ಲಾ ವಿಹಾರ ಮಾಡಿ ಇವನಿಗೆ ಆಯಾಸ ಆಕೈತಿ ಅಂತ ಇವನಿಗೂ. ಯಾರಿಗೆ? ಜೀವನಿಗೆ. ಯಾವಾಗ? ಎಚ್ಚರ ಮತ್ತು ಕನಸುಗಳಲ್ಲಿ ಅಂತ. ಕನಸಿನಲ್ಲಿ ವ್ಯವಹಾರ ನಡೆದದ, ಇವಾಗ ಎಚ್ಚರದಲ್ಲಿನೂ ವ್ಯವಹಾರ ನಡೆದದ.
ಯಾಕಂದ್ರೆ ಅಲ್ಲಿ ಉಪಾಧಿ ಅದಾವಲ್ರಿ ಇವಾಗ. ಹ್ಮ್ ಎಚ್ಚರದೊಳಗನು ಉಪಾಧಿ ಐತಿ, ಕನಸನ್ಯಾಗೂ ಕೂಡ ಅಲ್ಲಿ ಉಪಾಧಿ ಅದಲ್ಲಿ. ಹ್ಮ್ ಯಾಕಂದ್ರೆ ಮನಸ್ಸು ಐತಲ್ರಿ ಇವಾಗ ಅಲ್ಲಿ. ಹೌದು ಹೌದು. ಯಾಕಂದ್ರೆ ಅಲ್ಲಿ ಕರ್ತೃತ್ವ ಭುಕ್ತೃತ್ವಗಳು ಅದಾವು ಕನಸಿನಾಗ ಎಚ್ಚರದಾಗ ಅಲ್ಲಿ. ಹ್ಮ್ ಅದಕ್ಕಂತಾರ ಅವರು ಹೆಂಗ ಆ ಸ್ವಪ್ನ ಮತ್ತು ಜಾಗೃತಾವಸ್ಥೆಯೊಳಗ ಹ್ಮ್ ಈ ಜೀವನಿಗೆ ಉಪಾಧಿಯ ಒಂದು ಸಂಬಂಧದಿಂದ ಏನಾಗ್ತೈತೆ ಅವನು ಹೆಂಗ ಅದಕ್ಕೆ ಉದಾಹರಣೆ ಕೊಟ್ರು ಅವರು. ಏನಂತಂದ್ರೆ ಇಲ್ಲಿ ಗಿಡದ ಪಕ್ಷಿ ಅನ್ನುವಂತಹದ್ದು ಆಕಾಶದೊಳಗ ಯಾವ ರೀತಿಯಾಗಿ ಹಾರಾಡಿ ಹಾರಾಡಿ ಅದಕ್ಕೆ ಆಯಾಸ ಅನ್ನುವಂತಹದ್ದು, ಶ್ರಮ ಅನ್ನುವಂಥದ್ದು ಉಂಟಾಗ್ತದೋ ಹಾಗೆ ಇಲ್ಲಿ ಜೀವನಿಗೂ ಕೂಡ ಜಾಗ್ರ ಮತ್ತು ಸ್ವಪ್ನದಲ್ಲಿ ಆಯಾಸ ಅನ್ನುವಂತಹದ್ದು ಉಂಟಾಗ್ತದ ಅಂತ ಹೇಳಿ ಹಿಂಗ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಬೋಧ ಮಾಡ್ಕೊಂಡು ಬಂದದ್ರ ಅಲ್ಲಿ. ಶ್ರುತಿ ಅನ್ನುವಂತಹದ್ದು ಹೇಳ್ತಾ ಇದೆ ಅಂತ. ಉಪಾಧಿ ಸಂಪರ್ಕ ಕೃತಂ ಶ್ರಮಂ ಸೇನಸ್ಯೇವ. ಸೇನಸ್ಯೇವ ಅಂದ್ರೆ ಗಿಡುಗ ಪಕ್ಷಿ ಅಂತೆ ಅಂತ. ಆಕಾಶೆ ಅಂದ್ರೆ ಆಕಾಶದಲ್ಲಿ ಹಾರಾಡ್ತಕ್ಕಂತ ಗಿಡುಗ ಪಕ್ಷಿಯಂತೆ ವಿಪರಿಪತತಃ ಶ್ರಾವಯಿತ್ವ. ಅಲ್ಲಿ ಅದು ವಿಹಾರ ಮಾಡ್ತಾ ಮಾಡ್ತಾ ಹೆಂಗ ಶ್ರಮವನ್ನ ಹೊಂದುತ್ತದೋ, ಆಯಾಸವನ್ನು ಪಡ್ತಾ ಇದೆಯೋ ಅಂತೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳಿಬಿಟ್ಟು ತದಭಾವಂ ಸುಸುಪ್ತವು. ಮುಂದೆ ಅದೇ ಗಾಢವಾದ ನಿದ್ರೆಯೊಳಗ ಯಾವಾಗ ಜಾಗ್ರ ಸ್ವಪ್ನ ಮುಗಿದ ಕೂಡ್ಲೆ ನಮಗ್ ಗಾಢವಾದ ನಿದ್ರೆ ಎನ್ನುವಂತಹದ್ದು ಬರ್ತದಲ್ಲಿ. ಪ್ರಾಜ್ಞೇನ ಆತ್ಮನ ಸಂಪರಿಶ್ವಕ್ತಸ್ಯ ಶ್ರಾವಯತಿ. ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತು ಅಂತಂದ್ರೆ ಸ್ವಪ್ನದಿಂದ ಜೀವ ಸುಸುಪ್ತಿ ಅವಸ್ಥೆಗೆ ಹೋಗ್ತಾನೆ, ಅಂದ್ರೆ ಗಾಢ ನಿದ್ರೆಗೆ ಹೋಗ್ತಾನೆ ಅಂತ. ಆ ನಿದ್ರೆಗೆ ಹೋದಾಗ ಸಂಪರಿಶ್ವಕ್ತಸ್ಯ ಪ್ರಾಜ್ಞೇನ ಆತ್ಮನ. ಅಲ್ಲಿ ಪ್ರಾಜ್ಞ ಅಂತಂದ್ರೆ ಏನು, ಪರಮಾತ್ಮನೊಂದಿಗೆ ಇವನು ಪರಮಾತ್ಮಲ್ಲಿ ಸೇರಿ ಹೋಗ್ಬಿಡ್ತಾನಂತ. ಯಾರು ಜೀವ ಗಾಢ ನಿದ್ರೆಯಲ್ಲಿ ಪರಮಾತ್ಮನನ್ನೇ ಸೇರಿ ಬಿಡ್ತಾ ಇದ್ದಾನ ಅಂತ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ತದೆ. ಸಂಪರಿಶ್ವಕ್ತಸ್ಯ ಅಂತಂದ್ರೆ ಏನು, ಅದ್ರೊಳಗೆ ಲೀನಾಗಿ ಹೋಗ್ಬಿಡ್ತಾನಂತ. ಪರಮಾತ್ಮನಲ್ಲಿ ಜೀವ ಹೋಗಿ ಅಲ್ಲಿ ಲೀನಾಗಿ ಬಿಡ್ತಾನಲ್ಲಿ. ಈ ಎಚ್ಚರದಲ್ಲಿ ಮತ್ತು ಕನಸಿನಲ್ಲಿ ಅನೇಕ ವ್ಯವಹಾರಗಳನ್ನ ಮಾಡಿ ದಣದು ಮುಂದೆ ಗಾಢ ನಿದ್ರೆಗೆ ಹೋದ ಕೂಡಲೇ ಅಲ್ಲಿ ಪರಮಾತ್ಮನಲ್ಲಿ ಏಕೀಭೂತನಾಗಿ ಬಿಡ್ತಾನ ಅವನು. ಅವಾಗ ಶ್ರುತಿ ಹೇಳ್ತದ ತದ್ವಾ ಅಸ್ಯೈ ತದಾತ್ಮ ಕಾಮಂ ಆತ್ಮ ಕಾಮಂ ಅಕಾಮಂ ರೂಪಂ ಶೋಕಾಂತರಂ ಇತ್ಯಾರಭ್ಯ. ಅಂದ್ರೆ ಶ್ರುತಿ ಅಲ್ಲಿ ಏನ್ ಹೇಳ್ತು ಅಂತಂದ್ರೆ ತದ್ವಾ ಅಂದ್ರೆ ಅಲ್ಲಿ ಜೀವನಾಗಿರ್ತಕ್ಕಂಥವನು ಗಾಢ ನಿದ್ರೆಯಲ್ಲಿ ಹೋದ ಮೇಲೆ ಅವನಿಗೆ ಅಲ್ಲಿ ಆಪ್ತ ಕಾಮ ಮತ್ತು ಅಲ್ಲಿ ಅಕಾಮ ಅಂದ್ರೆ ಏನು, ಅಲ್ಲಿ ಶೋಕರಹಿತವಾಗಿರ್ತಕ್ಕಂತ ಒಂದು ಸ್ಥಿತಿ ಎನ್ನುವಂತಹದ್ದು ಅವನಿಗೆ ಬರ್ತದೆ. ಅವನಿಗೆ ಯಾವ ಕಾಮನೆಗಳು ಇಲ್ಲ ಅಲ್ಲಿ. ಆಪ್ತ ಕಾಮನಾಗಿದ್ದಾನೆ ಅಂದ್ರೆ ಯಾವುದೊಂದು ಅಪೇಕ್ಷೆ ಇಲ್ಲ ಅಂತ ಅವನಿಗೆ. ಈಗ ಎಚ್ಚರ ಮತ್ತು ಸ್ವಪ್ನದಲ್ಲಿ ಅಲ್ಲಿ ಅಪೇಕ್ಷೆಗಳದಾವು. ಯಾಕಂದ್ರೆ ಅಲ್ಲಿ ದೃಶ್ಯ ರೂಪವಾದ ಪ್ರಪಂಚವನ್ನ ಕಾಣ್ತಾ ಇದ್ದಾನಲ್ಲಿ, ಅಲ್ಲಿ ಅನೇಕ ಕಾಮನೆಗಳದಾವ ಅಲ್ಲಿ. ಆದ್ರೆ ಅದೇ ಗಾಢ ನಿದ್ರೆಗೆ ಹೋದ ಸಮಯದೊಳಗ ಅವನು ಆಪ್ತ ಕಾಮನಾಗಿದ್ದಾನೆ, ಅಂದ್ರೆ ಪೂರ್ಣ ಕಾಮನಾಗಿದ್ದಾನೆ ಅಂತ. ಅವನು ಅಕಾಮ ಅಂದ್ರೆ ಕಾಮ ಇಲ್ಲದವನಾಗಿದ್ದಾನೆ. ಮತ್ತ ಅವನಿಗೆ ಯಾವುದೇ ಶೋಕ ಅನ್ನುವಂತಹದ್ದೇನು, ಶೋಕರಹಿತವಾಗಿರ್ತಕ್ಕಂತ ಒಂದು ಸ್ವರೂಪ ಅನ್ನುವಂತಹದ್ದು ಅವನಿಗೆ ಅಲ್ಲಿ ದೊರಕ್ತದ ಅಂತೇಳಿ ಅಲ್ಲಿ ಪ್ರಾರಂಭ ಮಾಡಿ ಮತ್ತೆ ಅಲ್ಲಿ ಶ್ರುತಿ ಏನ್ ಹೇಳ್ತು ಅಂತಂದ್ರೆ ಮತ್ತೆ ಅವನನ್ನ ಕುರಿತು ಅಲ್ಲೇ ನಾವು ಹೋಗಿ ಸೇರಿದ ಬಳಿಕ ಶ್ರುತಿ ಹೇಳ್ತದ ಏಷಾ ಅಶ್ಯ ಪರಮಾಗತಿ. ಇದೇ ಅವನಿಗೆ ಪರಮಗತಿ ಅಂತ. ಯಾವುದು ಆ ಪರಮಾತ್ಮನನ್ನ ಸೇರಿದ ಬಳಿಕ ಸುಸುಪ್ತಿ ಅವಸ್ಥೆಯೊಳಗ ಜೀವ ಪರಮಾತ್ಮನ ಅವಸ್ಥೆನ ಹೋಗಿ ಸೇರ್ತಾನಲ್ಲ, ಅದುವೇ ಪರಮಗತಿ. ಈಶಾಸ್ಯ ಪರಮಾ ಸಂಪದ. ಇದೇ ಅವನಿಗೆ ಪರಮ ಸಂಪತ್ತು ಅಂತ. ಈಶೋ ಅಸ್ಯ ಪರಮ ಲೋಕ. ಇದೇ ಅವನ ಶ್ರೇಷ್ಠವಾಗಿರ್ತಕ್ಕಂತ ಲೋಕ. ಅಸ್ಯ ಪರಮ ಆನಂದ. ಅವನಿಗೆ ಅದೇ ಶ್ರೇಷ್ಠವಾದ ಆನಂದ. ಯಾವುದು ಸುಸುಪ್ತಿಯಲ್ಲಿ ತೋರ್ತಕ್ಕಂತ ಆನಂದ ಅಂತ. ಅದು ಪರಮಾನಂದ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಶ್ರುತಿ ಅನ್ನುವಂತಹದ್ದು ಆ ಸುಸುಪ್ತಿ ಅವಸ್ಥೆಯಲ್ಲಿ ಜೀವನಾಗಿರ್ತಕ್ಕಂಥವನು ಪರಮಾತ್ಮನ ಸೇರಿಕೊಂಡು ಅಲ್ಲಿ ಶ್ರೇಷ್ಠವಾದ ಒಂದು ಆನಂದವನ್ನು ಪಡೀತಾ, ಅದಕ್ಕೆ ಬ್ರಹ್ಮಾನಂದ ಅಂತ ಕರ್ಕೊಂಡು ಬಂದರು. ವಿಷಯಾನಂದ, ಬ್ರಹ್ಮಾನಂದ, ಮುಖ್ಯಾನಂದ
ಅಲ್ಲಿ ಅಷ್ಟವಿಧ ಆನಂದಗಳು ಬರ್ತಾ ಇದ್ದಾವಲ್ರಿ. ಅಲ್ಲಿ ಹೇಳುವಾಗ ಅದಕ್ಕ ಎರಡನೇದ್ದು ನಿದ್ರಾನಂದಕ್ಕನ ಬ್ರಹ್ಮಾನಂದ ಅಂತ ಕರೀತಾರ ಅವರು. ಹಂಗೆ ಇಲ್ಲಿ ಶ್ರುತಿ ಅನ್ನೋ ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದದ. ಆದ್ರೂ ಕೂಡ ಅಲ್ಲಿ ಅದರ ಪ್ರತ್ಯಕ್ಷ ಅನುಭವ ಇಲ್ಲ ನಮಗೆ. ಗಾಢ ನಿದ್ರೆಯಲ್ಲಿ ಅವೇ ನಾನು ಬ್ರಹ್ಮವನ್ನು ಹೋಗಿ ಸೇರಿದೇನೆ, ಆ ಬ್ರಹ್ಮಾನಂದ ಅನುಭವಿಸ್ತೇನೆ ಅನ್ನುವಂತ ಅನುಭವ ಐತೇನ್ರ ನಮಗಲ್ಲಿ ಇಲ್ಲ. ಯಾಕಂದ್ರೆ ಅಲ್ಲಿ ವಿದ್ಯೆ ಆವರಣದಲ್ಲಿ ವಿದ್ಯೆ ಆವರಣವಾಗಿರುವುದರಿಂದ ಅದರದ್ದು ಏನೂ ನಮಗೆ ಸ್ಮೃತಿ ಅನ್ನುವಂತಹದ್ದಿಲ್ಲ, ಅದರ ಸ್ಮರಣೆ ಅನ್ನುವಂತಹದ್ದು ನಮಗ ಇಲ್ಲ. ಆದ್ರೆ ಅದನ್ನ ನಾವು ಎತ್ತರದಲ್ಲಿ ಪಡ್ಕೋಬೇಕಂತ ಅದನ್ನಷ್ಟೇ. ಈಗ ಅದನ್ನ ಇಷ್ಟು ಇತಿ ಉಪಸಂಹಾರ. ಅಲ್ಲಿ ಶ್ರುತಿ ಅನ್ನುವಂತಹದ್ದು ಉಪಸಂಹಾರವನ್ನ ಮಾಡೈತಿ ಅಂತ ಹೇಳಿದ್ರಲ್ಲಿ. ಯಾಕೆ ಇದೇ ನನಗ ಪರಮಗತಿ, ಇದೇ ಇವನಿಗೆ ಪರಮ ಸಂಪತ್ತು, ಇದೇ ಇವನಿಗೆ ಪರಮಲೋಕ ಅಂತ ಹೇಳಿ ಯಾವ ಇಲ್ಲಿ ಜೀವನಿಗೆ ಅಂತ ಇದೇ ಪರಮಾನಂದ ಅಂತ ಹೇಳಿ ಉಪಸಂಹಾರದವರೆಗೂ ಕೂಡ ಅಲ್ಲಿ ಸುಸುಪ್ತಿ ಅವಸ್ಥೆಯಲ್ಲಿ ಈ ರೀತಿ ಪ್ರಾಜ್ಞವಾಗಿರ್ತಕ್ಕಂಥ ಆತ್ಮನಿಂದ ಇಲ್ಲಿ ಅವನು ಅಲಿಂಗಿತನಾಗಿರ್ತಾ ಇದ್ದಾನೆ ಅಂತ ಈ ರೀತಿ ಶ್ರುತಿ ಅನ್ನುವಂತಹದ್ದು. ಅವಾಗ ಅವನಿಗೆ ಯಾವುದೇ ಶ್ರಮ ಇರಂಗಿಲ್ಲ. ಅವನಿಗೆ ಈ ಜಾಗ್ರ ಸ್ವಪ್ನದಲ್ಲಿ ಏನು ಶ್ರಮ ಆಗಿರ್ತದಲ್ರಿ, ಆ ಆಯಾಸ, ಆ ಶ್ರಮ ಅನ್ನುವಂಥದ್ದು ಸುಸುಪ್ತಿ ಅವಸ್ಥೆ ಒಳಗಿಲ್ಲ. ಯಾಕಂದ್ರೆ ಅಲ್ಲಿ ಕೇವಲ ತಾನೇ ತಾನಾಗಿರ್ತಾನ ಅವನು, ತನ್ನ ಆನಂದೊಳಗ ತಾನು ಇರ್ತಾ ಇದ್ದಾನಂತಲ್ಲಿ ಅಂಥೇಳಿ ಹಿಂಗ ಶ್ರುತಿ ತಿಳಿಸ್ಕೊಂಡು ಬಂದದ. ಇನ್ನ ಮುಂದ ಭಾಷ್ಯದಲ್ಲಿ ಮುಂದುವರಿಸ್ತಾ ಇದ್ದಾರೆ. ತದೇ ತದಾಹ ಆಚಾರ್ಯ. ಇಲ್ಲಿ ಇದನ್ನೇ ಆಚಾರ್ಯರು ಇನ್ನೂ ಅಷ್ಟೇ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಥಾಚ ತಕ್ಷೋಭಯತ, ಈ ಸೂತ್ರಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಈ ಸೂತ್ರದಲ್ಲಿ ಏನ್ ಹೇಳಿಕ್ ಹೊರಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟಪಡಿಸ್ತಾ ಇದ್ದಾರೆ. ಈ ಸೂತ್ರ ಏನ್ ಹೇಳ್ತಾರಂತಂದ್ರೆ ತ್ವರ್ತೆ ಚ ಅಯಂ ಚ ಪಠಿತಃ. ಇಲ್ಲಿ ಯಥಾ ಚ ಅಂದ್ರೆ ಚ ಅನ್ನುವಂತಹದ್ದು ತು ಅನ್ನುವಂತ ಅರ್ಥದಲ್ಲಿ ಬಂದದ ಅಂತದು. ತು ಅಂತಂದ್ರೆ ಮತ್ತು ಅಂತ, ತು ಅಂದ್ರೆ ಆದರೆ ಅಂತ ಅರ್ಥ ಆಕೈತಲ್ರಿ. ಅಲ್ಲಿ ತು ಅನ್ನುವಂಥದ್ದು ಚ ಅನ್ನುವಂತ ಶಬ್ದಾರ್ಥದಲ್ಲಿ ಸೂತ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ತಿಳಿಸ್ಕೊಂಡು ಬಂದ್ರು. ನೈವಂ ಮಂತವ್ಯಂ ಸ್ವಾಭಾವಿಕಮೇವ ಆತ್ಮನಃ ಕರ್ತೃತ್ವಂ ಅಗ್ನೇರಿವ ಔಷ್ಣ್ಯಂ. ಈಗ ಬೆಂಕಿಗೆ ಒಂದು ಬಿಸಿ ಅನ್ನುವಂತಹದ್ದು ಏನದಲ್ರಿ, ಆ ಬೆಂಕಿಯಲ್ಲಿರ್ತಕ್ಕಂಥ ಬಿಸಿಯಂತೆ ಆತ್ಮನಿಗೆ ಈ ಕರ್ತೃತ್ವ ಅನ್ನುವಂತಹದ್ದು ಇದು ಸ್ವಾಭಾವಿಕ ಅಂತ ನಾವು ಒಪ್ಕೊಳ್ಬಾರದು ಅಂತ ಹೇಳ್ತಾ ಇದ್ದಾರೆ. ನೈವ ಮಂತವ್ಯಂ. ಈಗ ಜೀವನಿಗೆ ಬಂದಿರತಕ್ಕಂತ ಆತ್ಮನಿಗೆ ಬಂದಿರತಕ್ಕಂತ ಕರ್ತೃತ್ವ ಏನದಲ್ಲ ಅದು ಸ್ವಾಭಾವಿಕ ಅಂತ ಹೇಳಿ ನಾವು ತಿಳ್ಕೊಳಿಕ್ ಹೋಗಬಾರದು ಅಂತ. ನೈವ ಮಂತವ್ಯಂ, ಅದನ್ನ ನಾವು ಹಾಗೆ ಭಾವಿಸಬಾರದು ಅಂತ ತಿಳ್ಕೊಳ್ಬಾರದು ಅಂತ. ಯಾಕಂದ್ರೆ ಆ ಅಗ್ನಿಯಲ್ಲಿರ್ತಕ್ಕಂತ ಬಿಸಿಯನ್ನು ಬೇರ್ಪಡಿಸ್ಲಿಕ್ಕೆ ಆಗಂಗಿಲ್ಲ. ಅಗ್ನಿಯೊಳಗಿರ್ತಕ್ಕಂತ ಬಿಸಿ ಬ್ಯಾರೆ ಮಾಡ್ರಿ ಅಂತ ಆಕೈತೇನ್ರಿ ಅದು? ಯಾಕಂದ್ರೆ ಅಗ್ನಿಯಲ್ಲಿರ್ತಕ್ಕಂತ ಬಿಸಿ ಅದು ಸ್ವಾಭಾವಿಕ, ಅದು ಸ್ವಭಾವನ ತೆಗೆದು ಹಾಕಕ್ ಬರಂಗಿಲ್ಲ. ಹಂಗ ಆತ್ಮನಲ್ಲಿರ್ತಕ್ಕಂತ ಕರ್ತೃತ್ವ ಅನ್ನುವಂತಹದ್ದು ಅದು ಉಪಾದಿಯಿಂದ ಬಂದದ್ದೇ ಹೊರತು ಸ್ವಾಭಾವಿಕ ಅಲ್ಲ ಅಂತ. ಸ್ವಾಭಾವಿಕ ಅಂತ ನಾವು ಒಂದ್ ವೇಳೆ ಒಪ್ಕೊಂಡ್ ಬಿಟ್ರೆ ಇವನಿಗೆ ಅದರಿಂದ ಬಿಡುಗಡೆನೆ ಆಗಂಗಿಲ್ಲ ಅಂತ. ಆ ಕರ್ತೃತ್ವದಿಂದ ಇವನು ಬಿಡುಗಡೆ ಹೊಂದುವುದೇ ಇಲ್ಲ ಅಂತ ಹೇಳ್ತಾರೆ. ಆತ್ಮನಿಗೆ ಬಂದಿರತಕ್ಕಂತ ಕರ್ತೃತ್ವ ಅದರಿಂದ ಬಿಡುಗಡೆ ಆಗ್ತೈತಿ ಇವನಿಗೆ ಏನು ಅಂತಂದ್ರೆ ಇಲ್ಲ ಅಂತ ಹೇಳಿದ್ರು ಅವರು. ಅದಕ್ಕ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ನೈವಂ ಮಂತವ್ಯಂ ಸ್ವಾಭಾವಿಕಮೇವ ಆತ್ಮನಃ ಕರ್ತೃತ್ವಂ ಅಗ್ನೇರಿವ ಔಷ್ಣ್ಯಮಿತಿ. ಯಥಾ ತು ತಕ್ಷಾ ಲೋಕೆ ವಾಸ್ಯಾದಿಕರಣಹಸ್ತಃ ಕರ್ತಾ ದುಃಖೀ ಭವತಿ ಸ ಏವ ಸ್ವಗೃಹಂ ಪ್ರಾಪ್ತಃ ವಿಮುಕ್ತ ವಾಸ್ಯಾದಿಕರಣಃ ಸ್ವಸ್ಥಃ ನಿರ್ವೃತಃ ನಿರ್ವ್ಯಾಪಾರಃ ಸುಖೀ ಭವತಿ. ಈಗೊಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಯಥಾತು ತಕ್ಷ. ತಕ್ಷ ಅಂದ್ರೆ ಒಬ್ಬ ಬಡಿಗ, ಅವನ್ ಕಾರ್ಪೆಂಟರ್ ಅಂತ ಕರಿತೇವಲ್ರಿ. ಒಬ್ಬ ಬಡಿಗ ಏನ್ ಮಾಡ್ತಾನಂದ್ರ ಲೋಕದೊಳಗ ವಾಸ್ಯಾದಿ ಕರ್ಣಹಸ್ತ,
ಕೈಯೊಳಗ ಆ ಬಾಚಿ ಹಿಡ್ಕೊಂಡಿರ್ತಾನ ನೋಡ್ರಿ ಅವ, ಕೆತ್ತತಿರ್ತಾನಲ್ರಿ. ಕಟಿಗಿ ಕೆತ್ತಬೇಕಾದ್ರ ಕೈಯೊಳಗ ಬಾಚಿ ಹಿಡ್ಕೊಂಡು ಕೆತ್ತತಾ ಇರ್ತಾನ. ಅವಾಗ ಅವನೇನಾಗ್ತಾನ, ಅವನು ಕರ್ತ. ಅದೇನು ಬಡಿಗೆತನ ಮಾಡುವಂತ ಕರ್ತೃ ಅನಿಸ್ಕೊಳ್ತಾನ ಅವನು. ಕೈಯ ಬಾಚಿ ಹಿಡ್ಕೊಂಡು ಅವ್ ಕೆತ್ತಾಕತ್ತಾನ ಅಂತಂದ್ರ ಅವನು ಕರ್ತಾಗಿ ದುಃಖಿ ಭವತಿ. ಮತ್ತ ಅವನ್ ಕೆಲಸ ಮಾಡಕ್ಕೂ ದುಃಖ ಆಕೈತಿಲ್ರ ಅವನಿಗೆ. ಅದನ್ನ ಆ ಕಟಿಗೆ ಕೆತ್ತದು ಮಾಡ್ಬೇಕಾದ್ರ ದುಃಖದ ಕೆಲಸ ಹೋದಿಲ್ರ ಅದು, ಅವ್ ದುಃಖಿ ಆಗ್ತಾ ಇದ್ದಾನ. ಅವ ಯಾವಾಗ ಅದನ್ನ ಕೆಲಸ ಮುಗಿಸಿ ಅಲ್ಲಿ ಏನ್ ಮಾಡ್ಬೇಕಾಯ್ತೆಲ್ಲ ಮಾಡಿ ಅಲ್ಲೇ ಸಾಮಾನೆಲ್ಲ ಅಲ್ಲೇ ಇಟ್ಟು ಯಾವಾಗ ಅವನು ಸ್ವಗೃಹಂ ಪ್ರಾಪ್ತ ಸಯೇವ ಅವನೇ ಆ ಬಡಿಗನೆ ಮನಿಗ್ ಬಂದ್ಬಿಡ್ತಾನ ಅವನು. ವಿಮುಕ್ತ ವ್ಯಾಸಾಧಿಕರಣ. ಈಗ ಅವನ ಕೈಯೊಳಗ ಬಾಚಿಲ್ಲ, ಉಳಿ ಇಲ್ಲ, ಅದಕ್ಕೆ ಕೆತ್ತುದಿಲ್ಲ, ಏನು ಇಲ್ಲ. ಈಗ ಅವನ್ ರಿಕ್ತ ಹಸ್ತದಾನ, ಅವನ ಕೈಯೊಳಗೆ ಏನೇನು ಇಲ್ಲ. ಈಗ ಅವನು ಸ್ವಸ್ಥ, ತನ್ನ ಆನಂದ ತಾನದಾನ ಇವಾಗ. ಯಾಕಂದ್ರೆ ನಿವೃತ್ತ, ಅವನಿಗೆ ಅಲ್ಲಿ ಏನು ಯಾವುದೇ ವ್ಯಾಪಾರ ಅನ್ನುವಂತಹದ್ದಿಲ್ಲ. ಅದ್ರ ನಿವೃತ್ತಿ ಆಗ್ಬಿಟ್ಟಾನ ಇವಾಗ. ತಾನು ಮಾಡ್ಬೇಕಾದ ಎಲ್ಲಾ ಕೆಲಸವನ್ನು ಮುಗಿಸ್ಕೊಂಡು ನಿರ್ವ್ಯಾಪಾರ, ಅವನಿಗೆ ಯಾವುದೇ ಒಂದು ವ್ಯವಹಾರ ಅನ್ನುವಂತಹದ್ದಿಲ್ಲದೆ ಸುಖಿ ಭವತಿ. ಹೆಂಗ ಮನೆಯೊಳಗೆ ಸುಖವಾಗಿರ್ತಾ ಇದ್ದಾನಿಲ್ರಿ ಈಗ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವನಿಗೆ ದುಃಖ ಇರ್ತದ, ಕೈಯಾಗ ಬಾಚಿ ತಗೊಂಡು ಅಲ್ಲಿ ಕೆತ್ತು ಕೆಲಸ ಮಾಡ್ಬೇಕಾದ್ರ ಅವನು ದುಃಖಿಯಾಗಿರ್ತಾನ. ಅವನ ಅದನ್ನೆಲ್ಲ ಮುಗಿಸ್ಕೊಂಡು ಯಾವಾಗ ಮನೆಗೆ ಬಂದ ಅಂತಂದ್ರ ಅವಾಗ ಅವನಿಗೆ ಅಲ್ಲಿ ಕೆತ್ತುವ ಮೊದಲಾಗಿರ್ತಕ್ಕಂಥ ಯಾವ ಕೆಲಸಗಳು ಇಲ್ಲ. ಅವನ ಕೈಯೊಳಗ ಬಾಚಿಲ್ಲ, ಏನೇನು ಇಲ್ಲ. ಅವನು ಸ್ವಸ್ಥದಾನ, ಅಂದ್ರೆ ತನ್ನೊಳಗ ತಾನದಾನಂತ. ನಿವೃತ್ತ ನಿರ್ವ್ಯಾಪಾರ ಸುಖಿ ಭವತಿ ಅಂತ. ಅವನು ಯಾವ ರೀತಿಯಾಗಿ ಸ್ವಸ್ಥನಾಗಿ ಯಾವ ಆಯಾಸ ಇಲ್ದಂಗ ಯಾವ ಕೆಲಸವನ್ನು ಮಾಡ್ಲಾರ್ದ ಹೆಂಗ ಅವನು ಸುಖಿಯಾಗಿರ್ತಾ ಇದ್ದಾನೋ ಹಾಗೆ ಅಂತ ಹೇಳ್ತಾ ಇದ್ದಾರೆ. ತದ್ವತ್ ಅಂತ, ಈ ದೃಷ್ಟಾಂತದಂತೆ ಅಂತ ಇಲ್ಲಿ ಅರ್ಥ ಇದನ್ರಿ. ಈ ದೃಷ್ಟಾಂತದಂತೆ ಅವಿದ್ಯಾ ಪ್ರತ್ಯುಸ್ಥಾಪಿತ ದ್ವೈತ ಸಂಪೃಕ್ತ ಇವ ಆತ್ಮ ಸ್ವಪ್ನ ಜಾಗರಿತಾವಸ್ಥೆಯೋ ಕರ್ತ ದುಃಖಿ ಭವತಿ. ಅವಿದ್ಯಾ ಪ್ರತ್ಯುಪಸ್ಥಾಪಿತ ಇಂದ್ರ ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥ ಈ ದ್ವೈತ, ದ್ವೈತದಿಂದ ಕೂಡಿಕೊಂಡು ಅಂತ. ಸಂಪೃಕ್ತ ಅಂದ್ರೆ ಏನು? ಕೂಡಿಕೊಂಡು ಅಂತ ಅರ್ಥ ಇಲ್ಲಿ. ಯಾಕಂದ್ರೆ ಯಾವಾಗ ಈ ಜಾಗೃತಾವಸ್ಥೆ ಮತ್ತು ಯಾವುದು ಸ್ವಪ್ನಾವಸ್ಥೆ, ಈ ಜಾಗ್ರ ಮತ್ತು ಸ್ವಪ್ನ ಅಂತ ಏನದಾವಲ್ರಿ, ಇವು ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥದ್ದೆಲ್ಲ ಇದು. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ. ಯಾಕಂದ್ರೆ ಇಲ್ಲಿ ದ್ವೈತದ, ಇಲ್ಲಿ ದ್ವೈತ ಅನ್ನುವಂತಹದ್ದು ಉಂಟಾಗೈತಿಲ್ರಿ. ಇಲ್ಲಿ ದ್ವೈತ ಸಂಬಂಧ ಅನ್ನುವಂತಹದ್ದು. ಇಲ್ಲಿ ಆತ್ಮ ಏನದಾನಂತಂದ್ರೆ ಅಲ್ಲಿ ಸ್ವಪ್ನ ಮತ್ತು ಎಚ್ಚರಾವಸ್ಥೆಯೊಳಗ ಅಲ್ಲಿ ಕರ್ತೃವಾಗಿದ್ದಾನ ಮತ್ತು ಅವನು ಬಹಳ ದುಃಖಿಯಾಗಿದ್ದಾನ ಅವನು. ಮತ್ತೆ ನಮ್ಗ ದುಃಖ ಆಗೋದು ಎಚ್ಚರದೊಳಗ, ಕನಸಿನಾಗ. ಯಾಕಂದ್ರೆ ಅಲ್ಲಿ ನಾವು ದ್ವೈತ ಸಂಬಂಧ ಉಳ್ಳವರಾಗಿದ್ದೀವಿ. ಅಲ್ಲಿ ಅನೇಕ ರೀತಿ ವ್ಯವಹಾರಗಳನ್ನು ಮಾಡ್ತೀವಿ ನಾವು. ಕನಸಿನಾಗೂ ಮಾಡ್ತೀವಿ, ಎಚ್ಚರದಾಗೂ ಮಾಡ್ತೀವಲ್ರಿ ಇಲ್ಲಿ. ಯಾಕಂದ್ರೆ ನಮ್ಗೆ ಅಲ್ಲಿ ದುಃಖ ಆಗ್ತದ. ಮುಂದೆ ಯಾವಾಗ ಆ ಶ್ರಮವನ್ನ ಕಳ್ಕೊಳ್ಬೇಕು ಅಂತ ಹೇಳಿ ಗಾಢ ನಿದ್ರೆ ಹೋಗ್ತಾನಲ್ರಿ ಇವಾಗ. ಅದಂತಾರ ಅವರು. ಸ ತತ್ಶ್ರಮಾಪನುತ್ತಯೇ ಸ್ವಂ ಆತ್ಮಾನಂ ಪರಂ ಬ್ರಹ್ಮ ಪ್ರವಿಶ್ಯ. ತನಗಾಗಿರ್ತಕ್ಕಂಥ ಶ್ರಮವನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ, ತನಗೇನು ಜಾಗೃತಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಅವನು ಕರ್ತಾಗಿ ದುಃಖಿಯಾಗಿರ್ತಾ ಇದ್ದಾನಲ್ಲ, ಯಾಕಂದ್ರೆ ಅದು ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥದ್ದು. ಅದು ದ್ವೈತ ಪ್ರಪಂಚ. ಅದು ದ್ವೈತದಿಂದ ಕೂಡ್ಕೊಂಡದ. ಅಲ್ಲಿ ಆತ್ಮ ಏನದಾನ ಸ್ವಪ್ನ ಮತ್ತು ಜಾಗೃತಾವಸ್ಥೆಯೊಳಗ ದ್ವೈತದಿಂದ ಕೂಡಿಕೊಂಡು ಅಲ್ಲಿ ಕರ್ತಾಗ್ಯಾನ. ಎಲ್ಲಿ ಕರ್ತ ಅಂದ್ಕೊಂಡ ಅಲ್ಲಿ ದುಃಖ ಅದಂತ. ಕರ್ತೃತ್ವ ಭೋಕ್ತೃಗಳು ಎಲ್ಲ ನಮಗೆ ದುಃಖವನ್ನೇ ಕೊಡ್ತಾವಂತ. ಅಲ್ಲಿ ಜಾಗ್ರ ಮತ್ತು ಸ್ವಪ್ನದಲ್ಲಿ ಉಂಟಾಗಿರ್ತಕ್ಕಂಥ ಶ್ರಮವನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸ್ವಂ ಆತ್ಮಾನಂ ಪರಂ ಬ್ರಹ್ಮ ಪ್ರವೇಶ, ತನ್ನ ಆತ್ಮವೇ ಆಗಿರ್ತಕ್ಕಂಥ ಪರಬ್ರಹ್ಮವನ್ನ ಪ್ರವೇಶ ಮಾಡ್ತಾ ಇದ್ದಾನೋ. ವಿಮುಕ್ತ ಕಾರ್ಯಕರಣ ಸಂಗಾತಃ. ಇಲ್ಲಿ ಕಾರ್ಯಕರಣ
ಹ್ಮ್ ಈ ಶರೀರ ಆಗ್ಲಿ, ಇಂದ್ರಿಯಾದಿಗಳಾಗ್ಲಿ, ಮನಸ್ಸಾಗ್ಲಿ, ಇವುಗಳಿಂದ ವಿಮುಕ್ತನಾಗಿ. ಹ್ಮ್ ಮತ್ತೆ ಇವೆಲ್ಲ ಬಿಡ್ತಾನಿಲ್ರಿ, ಇವೆಲ್ಲ ನಿದ್ರೆಗೆ ಹೋಗ್ಬೇಕಾದ್ರೆ ಇವೆಲ್ಲ ಬಿಡ್ತಾರಲ್ರಿ ಇವಾಗ ಇವನ್ನೆಲ್ಲ. ಬಿಟ್ಟಾಗ ನಿದ್ದೆ ಹತ್ತದೆಲ್ಲ ಇವನ್ನ. ಅಲ್ಲಿ ದೇಹದ ಮೇಲೆ ಅಭಿಮಾನ ಇಲ್ಲ, ಇಂದ್ರಿಯಗಳಲ್ಲಿ ಅಭಿಮಾನ ಇಲ್ಲ, ನೋಡೋದಿಲ್ಲ, ಕೇಳೋದಿಲ್ಲ, ಯಾವುದು ಇಲ್ಲಲ್ರಿ. ನಾನು ಕರ್ತ ಅನ್ನೋದು ಇಲ್ಲ ಅಲ್ಲಿ, ಅಲ್ಲಿ ಅಕರ್ತ ಆಗಿಬಿಡ್ತಾನಲ್ಲಿ. ಸುಖಿ ಭವತಿ ಸಂಪ್ರಸಾದಾದ ಅವಸ್ಥಾಯಾಮ್. ಅಂದ್ರೆ ಇವನು ಯಾವಾಗ ಸುಖಿ ಆಗ್ತಾನ ಅಂತಂದ್ರೆ ಈ ರೀತಿಯಾಗಿ ತನ್ನ ಆತ್ಮವಾಗಿರ್ತಕ್ಕಂಥ ಪರಬ್ರಹ್ಮವನ್ನು ಹೊಕ್ಕು ಈ ಕಾರ್ಯಕರಣವಾಗಿರ್ತಕ್ಕಂಥ ಯಾವುದು ಈ ಸಂಗಾತಿ ಶರೀರ ಅಂತ ಇದನ್ನ ಬಿಟ್ಟು ಯಾವಾಗ ಸುಸುಪ್ತಿ ಅವಸ್ಥೆಯೊಳಗೆ ಹೋಗ್ತಾನೋ ಜೀವ, ಅವಾಗ ಅವನು ಅಕರ್ತೃ ಆಗಿಬಿಡ್ತಾನಲ್ಲಿ, ಅವಾಗ ಸುಖಿ ಆಗ್ತಾನಂತ. ಯಾವುದು ಸುಸುಪ್ತಿ ಅಂದ್ರೆ ಗಾಢವಾದ ನಿದ್ರೆ ಅಂತ. ಗಾಢವಾದ ನಿದ್ರೆಯೊಳಗೆ ಇವನು ಪ್ರವೇಶ ಆಗಿಬಿಟ್ಟ ಅಂತಂದ್ರೆ ಅವಾಗ ಅವನಿಗೆ ಒಂದು ಸುಖ ಅನ್ನುವಂತಹದ್ದು ಆಗ್ತದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ದೃಷ್ಟಾಂತ ಕೊಟ್ರು ಅವರು. ಹೆಂಗ ಬಡಿಗ ಅನ್ನುವಂಥವನು ಕೈಯಾಗ ಬಾಚಿ ತಗೊಂಡು ಕಟ್ಟಿಗೆ ಕೆತ್ತತಾ ಇರ್ಬೇಕಾದ್ರೆ ಅವಾಗ ಅವನಿಗೆ ದುಃಖ ಇರ್ತದ. ಯಾವಾಗ ಅವನು ಮನೆಗೆ ಬಂದ, ಅದು ಉಳಿ ಬಾಚಿ ಎಲ್ಲ ಅಲ್ಲೇ ಬಿಟ್ಟು ಎಲ್ಲಾ ವ್ಯವಹಾರ ಬಿಟ್ಟು ಮನೆಗೆ ಬಂದ ಅಂದ್ರೆ ಅವನು ಹೆಂಗ ಸುಖಿಯಾಗಿರ್ತಾ ಇದ್ದಾನೋ ಹಂಗ ಈ ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥ ಜಾಗ್ರ ಸ್ವಪ್ನಗಳಲ್ಲಿ ಜೀವನು ಕರ್ತೃ ಅಂತ ಹೇಳಿಸ್ಕೊಂಡು ಅನೇಕ ಕರ್ಮಗಳನ್ನ ಮಾಡ್ತಾ ಅಲ್ಲಿ ಕರ್ಮ ಫಲಗಳನ್ನ ಅನುಭವಿಸ್ತಾ ಅಲ್ಲಿ ಬಹಳ ಶ್ರಮ ಪಡ್ತಾ ಇದ್ದಾನ, ಅಲ್ಲಿ ಆಯಾಸ ಪಡ್ತಾ ಇದ್ದಾನ, ಅಲ್ಲಿ ದುಃಖಿಯಾಗಿರ್ತಾನ. ಯಾವಾಗ ತನ್ನ ಆತ್ಮವೇ ಆಗಿರ್ತಕ್ಕಂಥ ಯಾವ ಪರಬ್ರಹ್ಮವನ್ನ ಬಂದು ಸೇರಿದ ಅಂತಂದ್ರೆ ಅಂದ್ರೆ ಸುಸುಪ್ತಿ ಅವಸ್ಥೆಯೊಳಗಂತ ಅಲ್ಲಿ ಅಕರ್ತ ಆಗಿಬಿಡ್ತಾನ. ಅಲ್ಲಿ 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 ನಾನು ಮಾಡುವವನು ಅಂತ ಕರ್ತೃತ್ವ ಭಾವ ಇಲ್ಲ ಅಲ್ಲಿ ಗಾಢ ನಿದ್ರೆಯೊಳಗ. ಅಲ್ಲಿ ಕೇವಲ ಸುಖಿ ಆಗ್ತಾನಂತ ಅವನು. ಯಾಕ ಅವನಿಗೆ ಅಲ್ಲಿ ದುಃಖ ಅದನ್ರಿ ಈಗ ಇಲ್ಲ. ಗಾಢ ನಿದ್ರೆಯೊಳಗ ಅವನು ಕೇವಲ ಅಲ್ಲಿ ಆನಂದವನ್ನೇ ಅನುಭವಿಸ್ತಾ ಇದ್ದಾನೆ. ಎಂತ ರೋಗಿ ಇರ್ಲಿ ಏನ ಇರ್ಲಿ ಅವನು ಕೇವಲ ಆನಂದವಾಗಿ ಇರ್ತಾ ಇದ್ದಾನ ಅಂತ. ಹಾಗೆ ತಥಾ ಮುಕ್ತಾವಸ್ಥಾಯಾಮಪಿ ಅವಿದ್ಯಾಧ್ವಾಂತಂ ವಿದ್ಯಾಪ್ರದೀಪೇನ ವಿಧೂಯ ಆತ್ಮೈವ ಕೇವಲೋ ನಿವೃತ್ತಃ ಸುಖಿ ಭವತಿ. ಹಾಗೆ ಮುಕ್ತಾವಸ್ಥೆಯಲ್ಲಿಯೂ ಅಂತ. ಈಗ ನಾವು ಗಾಢ ನಿದ್ರೆಯಲ್ಲಿ ಅನುಭವಿಸ್ತಕ್ಕಂಥ ಆನಂದ ಅದೇ ನಿಜವಾದ ಆನಂದ ಅಲ್ಲ. ಅದೇ ನಿಜವಾದ ಬ್ರಹ್ಮಾನಂದ. ಅದನ್ನ ಪಡ್ಕೊಂಡ್ರ ಅಂತ ಮತ್ತೆಲ್ಲಾರು ನಿದ್ದೆ ಮಾಡ್ಕೊತ ಹೋಗ್ಬಿಡ್ತಿದ್ರು. ಅದು ನಿಜವಾದ ಆನಂದ. ನಾವು ಎಚ್ಚರದೊಳಗೆ ಪಡಿಬೇಕಂತಾರ. ಅದು ಮುಕ್ತಾವಸ್ಥಾಯಾಮ್ ಅಂತಂದ್ರೇನು, ನಾವು ಸಾಧನೆಯನ್ನ ಮಾಡ್ತಾ ಮಾಡ್ತಾ ನಮ್ ಮುಕ್ತಿ ಅವಸ್ಥೆ ಬಂತು ಅಂತಂದ್ರೆ ಅವಿದ್ಯಾಧ್ವಾಂತಂ ಅಂದ್ರೆ ಅವಿದ್ಯೆ ಅನ್ನುವಂತಹದ್ದನ್ನ ವಿದ್ಯಾ ಪ್ರದೀಪೇನ. ಈಗ ವಿದ್ಯಾ ಅನ್ನುವಂತ ಪ್ರಕಾಶ ಬೆಳಕು ಅವಿದ್ಯೆ ಅನ್ನುವಂತ ಕತ್ತಲೆಯನ್ನ ಹೊಡೆದೋಡಿಸ್ತದ. ಅದು ಅವಿದ್ಯೆ ಅನ್ನುವಂತ ಕತ್ತಲೆ ಹೋಗ್ಬೇಕಂದ್ರೆ ನಮಗಿಲ್ಲಿ ವಿದ್ಯಾನ ಬೇಕಲ್ರಿ. ಇವಾಗ ವಿದ್ಯಾ ಮೂಲಕವಾಗಿ ನಾವು ಅವಿದ್ಯೆ ಅನ್ನುವಂತಹದ್ದನ್ನ ದೂರ ಮಾಡ್ಕೊಳ್ತೇವಿ ಅಂತ. ಆ ಮುಕ್ತಾವಸ್ಥೆಯಲ್ಲಿಯೂ ಕೂಡ ಅವಿದ್ಯೆ ಅನ್ನುವಂತ ಕತ್ತಲೆ ಅನ್ನುವಂತಹದ್ದನ್ನ ವಿದ್ಯೆ ಅನ್ನುವಂತ ಪ್ರದೀಪ ಅಂದ್ರೆ ಬೆಳಕು ಅಂತ. ದೀಪ ಹಚ್ಚಿದ್ರೆ ಹೆಂಗ್ ಕತ್ತಲೆ ಹೋಗ್ತದಲ್ರಿ ಇವಾಗ, ಹಂಗ ನಮ್ಮೊಳಗ ಜ್ಞಾನ ದೀಪ. ಆ ಜ್ಞಾನ ಅನ್ನುವಂತ ದೀಪ ಹಚ್ಚಿಬಿಟ್ರೆ ಅಜ್ಞಾನ ಅನ್ನುವಂತ ಕತ್ತಲೆ ಹೋಗ್ಬಿಡ್ತದ. ಅದು ಹೋಯ್ತು ಅಂತಂದ್ರೆ ಅಲ್ಲಿ ಕೇವಲ ತನ್ನ ಆತ್ಮವೇ ತಾನಾಗಿ ಉಳಿತಾನಂತಲ್ಲಿ. ತನ್ನ ಬಿಟ್ರೆ ಮತ್ತೆ ಇನ್ನೇನು ಇರಂಗಿಲ್ಲ ಅಲ್ಲಿ. ಕೇವಲ ತಾನೇ ಏನ್ ನೋಡ್ತಾ ಎಲ್ಲ ತಾನೇ ಆಗಿರ್ತಾನಂತದು. ಅಲ್ಲಿ ಯಾವುದು ಇಲ್ಲ, ಅಲ್ಲಿ ಯಾವ ಇಂದ್ರಿಯಗಳಿಲ್ಲ, ಅಲ್ಲಿ ಅಂತಃಕರಣ ಇಲ್ಲ, ಏನು ಇಲ್ಲ. ಕೇವಲ ಆತ್ಮರೂಪವಾಗಿ ತಾನು ನಿರಾಯಾಸವಾಗಿ, ಯಾವ ಆಯಾಸನೂ ಇಲ್ಲ ಅಲ್ಲಿ, ಕೇವಲ ಸುಖಿಯಾಗಿರ್ತಾನ. ಅದು ಜಾಗೃತಾವಸ್ಥೆಯೊಳಗ ಆಗ್ಬೇಕಂತಾರ. ಅದಕ್ಕೆ ಮುಕ್ತಾವಸ್ಥೆ ಅಂತ ಕರೀತಾರ. ಜಾಗೃತಾವಸ್ಥೆಯೊಳಗ ಅಂಥ ಅಧ್ಯಾತ್ಮ ವಿದ್ಯೆ ಜ್ಞಾನ ಆತ್ಮಜ್ಞಾನವನ್ನ ಮಾಡ್ಕೊಂಡ ಅಂತಂದ್ರೆ ಅವನಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ನಷ್ಟ ಆಗಿ ಹೋಗ್ಬಿಡ್ತೈತೆ. ಅದು ಅಜ್ಞಾನ ಅನ್ನುವಂಥ ಕತ್ತಲೆ ಸದೃಶವಾಗಿರ್ತಕ್ಕಂಥದ್ದು, ಜ್ಞಾನ ಅನ್ನುವಂಥದ್ದು ಪ್ರಕಾಶ ರೂಪವಾಗಿರುವಂತಹದ್ದು. ಅಂಥ ಪ್ರಕಾಶ ರೂಪವಾಗಿರ್ತಕ್ಕಂಥ ಜ್ಞಾನದಿಂದ ಕತ್ತಲೆ ರೂಪವಾಗಿರ್ತಕ್ಕಂಥ ಅಜ್ಞಾನ ನಾವು ಹೋಗಲಾಡಿಸಿಕೊಂಡೇವಿ ಅಂತಂದ್ರೆ ಅವಾಗ ನಾವು ಮುಕ್ತಾವಸ್ಥೆಯೊಳಗೆ ಇರ್ತೀವಿ. ಅವಾಗ ನಿಜವಾಗಿ ಅಲ್ಲಿ ಎಲ್ಲವೂ ಆತ್ಮನೇ ಆಗಿದ್ದುಕೊಂಡು ಕೇವಲ ನಿರಾಸೆಯಿಂದ ಇಲ್ಲಿ ಅವನು ಸುಖಿಯಾಗಿರ್ತಾ ಇದ್ದಾನೆ ಅಂತ ಹೇಳಿ ಇಲ್ಲಿ ಅದಕ್ಕೆ ಹೇಳಿದ್ರವರು. ತಥಾ ಮುಕ್ತಾವಸ್ಥಾಯಾಮಪಿ ಅವಿದ್ಯಾಧ್ವಾಂತಂ
ಧ್ವಾಂತಂ ವಿದ್ಯಾಪ್ರದೀಪೇನ ವಿಧೂಯ. ವಿಧೂಯ ಅಂದ್ರೆ ಅದನ್ನ ನಾಶ ಮಾಡಿಕೊಂಡು ಅಂತ. ವಿದ್ಯೆ ಅನ್ನುವಂತ ಬೆಳಕಿನಿಂದ ಅವಿದ್ಯೆ ಅನ್ನುವಂತ ಕತ್ತಲೆಯನ್ನ ವಿಧೂಯ ಅದನ್ನ ಹೊಡೆದೋಡಿಸಿ ಅದನ್ನ ಕಳ್ಕೊಂಡು ಅಂತ. ಆತ್ಮೈವ ಕೇವಲೋ ನಿವೃತ್ತ, ಅಲ್ಲಿ ಕೇವಲ ಆತ್ಮನೆಯಾಗಿ ನಿವೃತ್ತ ಸುಖೀ ಭವತಿ. ನಿವೃತ್ತ ಅಂತಂದ್ರೆ ಅಲ್ಲಿ ನಿರಾಯಾಸವಾಗಿ ಯಾವ ಆಯಾಸಗಳಿಲ್ಲದೆ ಸುಖಿಯಾಗಿರ್ತಾ ಇದ್ದಾನೆ ಅಂತ. ದಕ್ಷ ದೃಷ್ಟಾಂತಶ್ಚ ಏತಾವತ ಅಂಶೇನ ದ್ರಷ್ಟವ್ಯ. ಇಲ್ಲಿ ಬಡಿಗನ ಒಂದು ದೃಷ್ಟಾಂತವನ್ನ ಕೊಟ್ಟು ಹೇಳಿದವರು ಇಷ್ಟು ಅಂಶದಲ್ಲಿ ಮಾತ್ರ ನಾವು ನೋಡ್ಬೇಕು ಅಂತಲ್ಲಿ. ಇಷ್ಟು ಅಂಶದಲ್ಲಿ ಆ ಯಾವ ಬಡಿಗನ ಒಂದು, ಯಾಕಂದ್ರೆ ಅಲ್ಲಿ ವಿಚಾರ ಮಾಡಿ ನೋಡಿದ್ರೆ ಬಡಿಗನಿಗೆ ಅಲ್ಲಿ ಅವಯವಗಳದಾವ, ಅದನ್ನೆಲ್ಲ ಮತ್ತೆ ಮುಂದೆ ಭಾಷೆಯಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಇಷ್ಟ ಅಂಶಕ್ಕೆ ಆ ದಕ್ಷ ದೃಷ್ಟಾಂತ ಅಂದ್ರೆ ಏನು, ಆ ಬಡಿಗನ ದೃಷ್ಟಾಂತವನ್ನು ಇಷ್ಟ ಅಂಶಕ್ಕೆ ಮಾತ್ರ ಅಲ್ಲಿ ನಾವು ಅದನ್ನು ತಗೊಳ್ಬೇಕು ಅಂತ, ಇಷ್ಟು ಗ್ರಹಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇನ್ನು ಮುಂದೆ ವಿವರಣೆ ಕೊಡ್ತಾ ಇದ್ದಾರೆ ಅವರು. ತಕ್ಷಾಹಿ ವಿಶಿಷ್ಟೇಶು ತಕ್ಷಣಾದಿ ವ್ಯಾಪಾರೇಶು ಅಪೇಕ್ಷೈವ ಪ್ರತಿ ನಿಯತಾನಿ ಕರಣಾನಿ ವಾಸ್ಯಾದೀನಿ ಕರ್ತಾ ಭವತಿ. ವಿಶಿಷ್ಟೇಶು ತಕ್ಷಣಾದಿ ವ್ಯಾಪಾರೇಶು, ಇಲ್ಲಿ ಬಡಿಗನಾಗಿರ್ತಕ್ಕಂಥವನು ಏನ್ ಮಾಡಿದಾನೆ ಅಂತಂದ್ರೆ ಅಲ್ಲಿ ಬಾಚಿ ಮೊದಲಾಗಿರ್ತಕ್ಕಂಥವುಗಳನ್ನ ಕೂಡಿಕೊಂಡು ಅಂತ. ಯಾಕಂದ್ರೆ ಅವನ ಕೈಯೊಳಗ ಬಾಚಿ ಐತಲ್ರಿ ಅಲ್ಲಿ, ಅವ ಬಡಿಗ ಏನ್ ಮಾಡ್ತಾನ ಕೆತ್ತುವಂತದ್ದು ಐತಲ್ರಿ ಅವನಿಗೆ. ಮತ್ ಕೈಯಾಗ ಬಾಚಿ ಇದ್ರೆ ಕೆತ್ತಾಕ ಬರ್ತೈತಲ್ರಿ ಇವಾಗ. ಅವ ಕೆತ್ತು ಮೊದಲಾಗಿರ್ತ ಅವ ವ್ಯಾಪಾರಗಳೀಗ ಅಲ್ಲಿ ಅವೇ ಕಾರ್ಯಗಳು ಅಂತ. ಆ ಬಾಚೆ ಮುಂತಾಗಿರ್ತಕ್ಕಂತ ಒಂದು ಆಯಾ ಕರ್ಣಗಳನ್ನ ಅಲ್ಲಿ ಅಪೇಕ್ಷೆ ಮಾಡಿ ಅವನು ಕರ್ತರಾಗಿದ್ದಾನಂತ. ಆ ಬಾಚೆ ಕೈ ಹಿಡ್ಕೊಂಡು ಕೆತ್ತದು ಮಾಡ್ತಾನಲ್ರಿ ಈಗ, ಆದ್ರಿಂದ ಅವನು ಕರ್ತೃ ಆಗಿದ್ದಾನೆ ಅಂತ. ಅವನ ಅಸಾಧಾರಣವಾಗಿರ್ತಕ್ಕಂಥ ವ್ಯಾಪಾರಗಳಿಗೆ ಅಲ್ಲಿ ಬಾಚೆ ಮೊದಲಾಗಿರ್ತಕ್ಕಂತ ಒಂದು ಕರ್ಣಗಳನ್ನ ಅಪೇಕ್ಷೆ ಇಟ್ಟುಕೊಂಡೇ ಅವನು ಕರ್ತೃವಾಗಿದ್ದಾನಂತ. ಮತ್ತ ಅವನಿಗೆ ಬಾಚಿ ಗೀಚಿ ಏನೂ ಇಲ್ಲ, ಮನೆಗೆ ಹೋಗಿರ್ತಾನಲ್ಲ ಅವ ಬಾಚಿ ಇಲ್ಲ ಏನೂ ಇಲ್ಲ, ಮತ್ತ ಅವನಿಗೆ ನಾವು ಕರ್ತ ಅಂತೇವನ್ರಿ ಅವಾಗ ಅಲ್ಲಿ ಏನೂ ಇಲ್ಲ. ಯಾಕಂದ್ರೆ ಅವು ಇದ್ದು ಅಂತಂದ್ರೆ ಅಸಾಧಾರಣ ಒಂದು ಅಲ್ಲಿ ವ್ಯಾಪಾರಗಳಿಗೆ ಬಾಚಿ ಮೊದಲಾದವುಗಳೇ ಅಲ್ಲಿ ಕರ್ಣಗಳಾಗಿದ್ದಾವು. ಆ ಕರ್ಣಗಳನ್ನ ಇಟ್ಟುಕೊಂಡೇ ಅವನು ಒಬ್ಬ ಬಡಿಗಪ್ಪ ಇವ ಕರ್ತೃ ಅಂತ ನಾವು ಅವನು ಕರಿತಾ ಇದ್ದೀವಿ. ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ತನ್ನ ಶರೀರದಿಂದಲಾದ್ರೂ ಕೂಡ ಆ ಕ್ರಿಯೆಗಳಿಗೆ ಅವನು ಅಕರ್ತೃವೇ ಅಂತ. ಅಂದ್ರೆ ತನ್ನ ಶರೀರವನ್ನು ಇಟ್ಟುಕೊಂಡು ನಾವು ವಿಚಾರ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಅವು ನಿಜವಾಗಿಯೂ ಅಕರ್ತೃವೇ ಅದಾನಂತ. ಯಾವಾಗ ಬಾಚಿ ಮೊದಲಾದವುಗಳು ಬಂದು ಅಂತ ಅವ ಕರ್ತ ಅನಿಸ್ಕೊಳ್ತಾನಂತ ಅವನು. ತಕ್ಷಾಹಿ ವಿಶಿಷ್ಟೇಶು ತಕ್ಷಣಾದಿ ವ್ಯಾಪಾರೇಶು ಅಪೇಕ್ಷೈವ ಪ್ರತಿ ನಿಯತಾನಿ ಕರಣಾನಿ ವಾಸ್ಯಾದೀನಿ ಕರ್ತಾ ಭವತಿ. ಇಲ್ಲಿ ವಾಸ್ಯಾದೀನಿ ಅಂತಂದ್ರೆ ಬಾಚಿ ಮೊದಲಾಗಿರ್ತಕ್ಕಂತ ಒಂದು ಸಾಧನಗಳು ಕರಣಗಳು ಅಂತ. ಅವು ನಿಯತವಾಗಿರ್ತಕ್ಕಂಥ ಸಾಧನ ಕೂಡಿಕೊಂಡಾಗ ಅವುಗಳ ಅಪೇಕ್ಷೆಯಿಂದಲೇ ಅಲ್ಲಿ ಕೆತ್ತುವ ಮೊದಲಾಗಿರ್ತಕ್ಕಂಥ ವ್ಯಾಪಾರಗಳಿಂದಲೇ ಅವನು ಕರ್ತೃ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಸ್ವಶರೀರನತು ಅಕರ್ತ ಇವ, ಬರೇ ಅವನು ಬಿಟ್ಟು ಆ ಬಾಚಿ ಕೆತ್ತುವುದು ಅವು ಏನದಾವಲ್ಲ ಅವನ್ನೆಲ್ಲ ಬಿಟ್ಟು ಅವನ ಶರೀರ ದೃಷ್ಟಿಯಿಂದ ನೋಡಿಬಿಟ್ರೆ ಅವನು ಅಕರ್ತಾನ ಅಂತ. ಅವನು ನಾವು ಕರ್ತೃ ಅನ್ನಕ್ ಬರಂಗಿಲ್ಲ ಅವನಿಗೆ. ಯಾವಾಗ ಉಪಾಧಿಗಳದಾವಲ್ರಿ ಅವು ಬಾಚಿ ಮೊದಲಾದಂತ ಉಪಾಧಿಗಳು ಮತ್ತು ಕ್ರಿಯೆಗಳದಾವಲ್ಲ ಅದನ್ನ ನೋಡ್ಕೊಂಡು ನಾವು ಕರ್ತೃ ಅಂತ ಕರಿತೀವಿ ಅವನ್ನ. ಆದ್ರೆ ಅವನ ಶರೀರ ದೃಷ್ಟಿಯಿಂದ ನೋಡಿಬಿಟ್ರೆ ಅವನು ಅಕರ್ತಾನೆ ಅದಾನಂತ. ಏವಂ ಅಯಂ ಆತ್ಮ ಸರ್ವ ವ್ಯಾಪಾರೇಶು ಅಪೇಕ್ಷೈವ ಮನ ಆದೀನಿ ಕರಣಾನಿ ಕರ್ತಾ ಭವತಿ. ಹಾಗೆ ಇಲ್ಲಿ ಎಲ್ಲಾ ವ್ಯವಹಾರಗಳು ಸರ್ವ ವ್ಯಾಪಾರೇಶು ಅಂತಂದ್ರೆ ಈ ಆತ್ಮನಾಗಿರ್ತಕ್ಕಂಥವನು ಎಲ್ಲಾ ವ್ಯವಹಾರಗಳನ್ನ ಅಪೇಕ್ಷೆ ಇಟ್ಟುಕೊಂಡೇ, ಯಾಕಂದ್ರೆ ಇವನಿಗೆ ಮನಸ್ಸು ಮೊದಲಾಗಿರ್ತಕ್ಕಂತ ಕರ್ಣಗಳು ಅದಾವ ಇವನಿಗೆ. ಯಾವುದು ಆತ್ಮನಿಗೆ ಮನಸ್ಸು, ಬುದ್ಧಿ, ಅಹಂಕಾರ, ಈ ಇಂದ್ರಿಯಗಳು, ದೇಹ ಇವೆಲ್ಲ ಅದಾವಲ್ರಿ. ಇವೆಲ್ಲಾ ಅವಯವಗಳಿಂದ ಈ ಕರ್ಣಗಳಿಂದ ಕೂಡಿಕೊಂಡಾಗ ಇವನು ಕರ್ತ ಅಂತ ತಿಳಿಸ್ಕೊಳ್ತಾನ. ಯಾರು? ಜೀವ. ಸ್ವಾತ್ಮನಾತು ಅಕರ್ತ ಇವ. ಆದ್ರೆ ತನ್ನ ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ಅವನು ಕರ್ತ ಅಲ್ಲವೇ ಅಲ್ಲ. ಇವೆಲ್ಲ ಉಪಾಧಿಗಳು ಬಂದಾಗ ಹೆಂಗ ಅಲ್ಲಿ ಬಾಚಿ ಮೊದಲಾಗಿರ್ತಕ್ಕಂತ ಉಪಾಧಿಯಿಂದ
ಅವನು ಬಡಿಗ ಅಂತ ಅನಿಸ್ಕೊಂಡ. ಹಂಗ ಇಲ್ಲಿ ಮನಸ್ಸು ಮೊದಲಾಗಿರ್ತಕ್ಕಂತ ಕರ್ಣಗಳಿಂದ ಕೂಡಿಕೊಂಡಾಗ ಇವನು ಜೀವ ಕರ್ತ ಅಂತ ಹೇಳಿಸ್ಕೊಳ್ತಾನೆ. ಇವನಿಗೆ ಜೀವ ಅಂತ ಹೆಸರು ಬರ್ತೈತೆ ಅವಾಗ. ಇವನು ಕರ್ತೃ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಅಂದ್ರೆ ತನ್ನ ಸ್ವಾತ್ಮ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಅವನು ಅಕರ್ತಾನೆ, ಆತ್ಮ ಅಕರ್ತಾನೆ ಅದ. ನಾವು ಅವ್ರ ಕರ್ತ ಅಲ್ಲವೇ ಅಲ್ಲ ಸ್ವಾತ್ಮ ದೃಷ್ಟಿಯಿಂದ. ಆದ್ರೆ ಈ ಮನಸ್ಸು ಮೊದಲಾಗಿರ್ತಕ್ಕಂಥ ಕರ್ಣಗಳದಾವಲ್ಲ, ಇವುಗಳಿಂದ ಅವನು ಕೂಡಿಕೊಂಡು ವ್ಯವಹಾರದಲ್ಲಿ ತೊಡಗಿದ ಅಂತಂದ್ರೆ ಅವಾಗ ಇವನು ಕರ್ತೃ ಅಂತ ಹೇಳಿಸ್ಕೊಳ್ತಾನೆ ಅಂತ. ನತು ಆತ್ಮನಃ ತಕ್ಷಣ ಇವ ಅವಯವಾ ಸಂತಿ. ಇಲ್ಲಿ ಬಡಿಗನಿಗೆ ಅನೇಕ ಅವಯವಗಳದಾವ. ಈ ಕೈ, ಕಾಲು ಮೊದಲಾದವುಗಳು ಅವನಿಗೆ ಅದಾವಲ್ರಿ. ಹಂಗ ಆತ್ಮನಿಗೆ ಅದಾವೇನು ಅಂತ ಇಲ್ಲಿ ಕೇಳ್ತಾರ ಅವರು. ನತು ಆತ್ಮನಃ ತಕ್ಷಣ ಇವ ಅವಯವಾಹ ಸಂತಿ ಅಂತ. ಇಲ್ಲಿ ಕೈ ಮೊದಲಾಗಿರ್ತಕ್ಕಂಥವುಗಳು ಏನದಾವಲ್ಲ, ಆತ್ಮನಿಗೆ ಬಡಿಗೆ ಹೆಂಗ ಅವಯವಗಳು ಅದಾವಲ್ಲ, ಹಂಗ ಆತ್ಮನಿಗೆ ಅವಯವಗಳು ಅದಾವೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಅವನು ಕೈ ಮೊದಲಾದವುಗಳಿಂದ ಬಾಚಿ ಅವಳನ್ನೆಲ್ಲ ಹಿಡ್ಕೊಂಡು ಅವನು ಬಡಿಗ ಅಂತೇಳಿ ಕರೆಸ್ಕೊಳ್ತಾನೆ ಈಗ ಅವನು. ಹಂಗ ಇಲ್ಲಿ ಆತ್ಮನಿಗೆ ಇವನಿಗೆ ಕರ್ಣಗಳು ಯಾವುವು ಅಂತಂದ್ರೆ ಅದನ್ನ ಆಚಾರ್ಯ ಹೇಳಿದ್ರು ಭಾಷ್ಯದೊಳಗ. ಮನ ಆದೀನಿ ಕರಣಾನಿ ಆತ್ಮ ಉಪಾದೀತ ನಿಷೇಧ್ವಾ. ಇಲ್ಲಿ ಮನಸ್ಸು ಮೊದಲಾಗಿರ್ತಕ್ಕಂತ ಕರ್ಣಗಳನ್ನ ಇಲ್ಲಿ ಸ್ವೀಕಾರ ಮಾಡ್ಕೋಬೇಕಂತ ನಾವಿಲ್ಲಿ. ಇಲ್ಲಿ ಮನಸ್ಸು ಮುಂತಾಗಿರ್ತಕ್ಕಂತ ಕರ್ಣದವಲ್ಲ, ಅದನ್ನ ಅವ ತೆಗೆದುಕೊಳ್ತಾನ ಅಥವಾ ಅವ್ನು ಬಿಡ್ತಾನಂತರ ನಾವು ಹಿಂಗ್ ತಿಳ್ಕೊಬೇಕು ಅದನ್ನ. ಆ ಮನಸ್ಸು ಮೊದಲಾಗಿರ್ತಕ್ಕಂತ ಕರ್ಣಗಳಿಂದ ಕೂಡಿಕೊಂಡು ಅವನು ವ್ಯವಹಾರ ಮಾಡ್ತಾ ಇದ್ದಾನ ಆತ್ಮನಾಗಿರ್ತಕ್ಕಂಥವನು. ಅಥವಾ ಅವನು ಬಿಡ್ತಾನಂತನೂ ಕೂಡ ನಾವು ಇಲ್ಲಿ ತಿಳಿಬಹುದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಬಡಿಗನಿಗೆ ಕರ್ಣಗಳನ್ನ ತೆಗೆದುಕೊಳ್ಳುವಂತ ಒಂದು ಕರ್ತೃತ್ವ ಅದಲ್ಲಿ. ಆ ಬಡಿಗನಿಗೆ ಕರ್ಣಗಳನ್ನು ಅಂತಂದ್ರೆ ಏನು, ಅಲ್ಲಿ ಬಾಚಿ ಮೊದಲಾದವುಗಳನ್ನ ಅದಾವಲ್ಲ ಅವು, ಅವುಗಳ ಸಾಧನೆಯಿಂದಲೇ ಅವನು ಕೆಲಸ ಮಾಡ್ತಾ ಇದ್ದಾನಲ್ರಿ. ಆದ್ರೆ ಆತ್ಮನಿಗೆ ಸ್ವತಃ ಕರ್ಣಗಳಿಲ್ಲ. ಆತ್ಮನಿಗೆ ಇವನಿಗೆ ಹೆಂಗ ಹಸ್ತಪಾದಾದಿಗಳದಾವಲ್ಲ ಬಡಿಗನಿಗೆ, ಹಂಗ ಆತ್ಮನಿಗೆ ಏನಾದರೂ ಅವನಿಗೂ ಕೈ, ಕಾಲು ಇವು ಮೊದಲಾದಂತ ಅವಯಗಳದಾವೇನು ಅಂತಂದ್ರೆ ಇಲ್ಲ. ಇಲ್ಲಿ ಮತ್ತ ಅವ್ ಕರ್ತೃ ಆಗಿದಾನಲ್ಲ ಅಂತಂದ್ರೆ ಅವು ಅಧ್ಯಸ್ಥ ಕರ್ಣಗಳು ಅಂತ ಹೇಳ್ತಾರ ಅವ್ರು. ಅಧ್ಯಾಸ ಮೂಲಕವಾಗಿ ಅವು ಅವಿದ್ಯಾಕ್ ಸಂಬಂಧಪಟ್ಟಿರ್ತಕ್ಕಂತ ಅವು ಕರ್ತೃತ್ವ ಕಾರಣ ಆಗಿದಾವ ಅಂತ. ಅಲ್ಲಿ ಅವಿದ್ಯಾ ಮೂಲಕವಾಗಿ ಅವನಿಗೆ ಕರ್ತೃತ್ವ ಬಂದದ. ಅಲ್ಲಿ ಇರ್ತಕ್ಕಂತ ಕರ್ಣಗಳು ಕೂಡ ಅವು ಅಧ್ಯಾಸ ಮೂಲಕವಾಗಿ ಆಗೈತೆ ಅಂತ. ಅವೆಲ್ಲ ಅಧ್ಯಸ್ಥ ಆಗ್ಯಾವಂತ, ಅವಿದ್ಯೆಯಿಂದ ಅಧ್ಯಸ್ಥ ಆಗ್ಯಾವು. ಆದ್ರೆ ವಾಸ್ತವಿಕವಾಗಿ ನೋಡಿದ್ರೆ ಅವನು ನಿರುಪಾಧಿಕನಾಗಿದ್ದಾನೆ ಅಂತ. ಇಷ್ಟು ವಿಚಾರವನ್ನ ಹೇಳಿ ಮತ್ತ ಮುಂದ ಭಾಷ್ಯದಲ್ಲಿ ಇನ್ನು ಮತ್ತೆ ವಿಸ್ತಾರವಾಗಿ ಮುಂದೆ ಹೇಳೋರು ಅದಾರ ಇದನ್ರಿ. ಎತ್ತು ಉಕ್ತಂ. ಇದು ಭಾಷ್ಯ ಬಹಳ ದೊಡ್ಡದಿದ್ರಿ, ಒಂದ್ ದಿವಸ ಇದಿಷ್ಟಿರ್ಲ್ರಿ, ಮತ್ತೆ ನೋಡೋಣ ಬೇಕಾರೆ ಮತ್ತೆ.